ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಬದಲಾದ ಜೀವನ ಶೈಲಿಯಿಂದ ಮನುಷ್ಯ ಅನೇಕ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾನೆ. ಒಂದೊಂದು ಸಮಸ್ಯೆಗಳಿಗೂ ಕೂಡ ಒಂದೊಂದು ಪರಿಹಾರ ಇದ್ದೇ ಇರ್ತದೆ. ಈ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನ, ಅದೇ ರೀತಿ ಪರಿಹಾರಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಬೊಜ್ಜು, ಸ್ಥೂಲಕಾಯ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ಅನೇಕ ಜನರು ಈ ಬೊಜ್ಜಿನಿಂದ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಬೊಜ್ಜು ಹೇಗಪ್ಪ ನಾನು ಕರಗಿಸಿಕೊಳ್ಳುವುದು, ಈ ಸಮಸ್ಯೆಯಿಂದ ಹೇಗಪ್ಪ ನಾನು ಪಾರಾಗುವುದು ಅಂತ ಅನೇಕ ಪ್ರಶ್ನೆ ಜನರಲ್ಲಿ ಇರ್ತದೆ. ಆ ಕಾರಣದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ನಮ್ಮ ಜೊತೆ ಇದ್ದಾರೆ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾನು ಮುಂಚೆ ಮಾತನಾಡುವಾಗ ಹೇಳಿದ್ದೆ, ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಜನರು ಈ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಒಂದು ಜೀವನ ಶೈಲಿಯು ಅಂತ ಹೇಳ್ಬಹುದು, ಅನೇಕ ಕಾರಣಗಳಿಂದ ಈ ಸಮಸ್ಯೆಗಳು ಕಂಡು ಬರ್ತಾ ಉಂಟು. ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಮಾತನಾಡ್ತಿರುವ ಟಾಪಿಕ್ ಬೊಜ್ಜು. ಅದರ ಮೇಲೆ ಬೊಜ್ಜು ಅಂತ ಹೇಳಿದ್ರೆ ಏನಂತ ಸ್ವಲ್ಪ ಡೆಫಿನೇಷನ್ ತಗೊಂಡು ಮಾತನಾಡ್ತಾ ಹೋಗೋಣ. ಥ್ಯಾಂಕ್ ಯು. ವಿಜಿವರ್ಲ್ಡ್ ವೀಕ್ಷಕರಿಗೆ ನನ್ನ ನಮಸ್ಕಾರ. ಬೊಜ್ಜು, ಇವತ್ತು ನಾನು ಮಾತಾಡೋಕೆ ಟಾಪಿಕ್ಕು ಬೊಜ್ಜು. ನೀವು ಹೇಳಿದ ಹಾಗೆ ಬೊಜ್ಜು ಇವಾಗಿನ ಕಾಲದಲ್ಲಿ ತುಂಬ ಜನಗಳಿರುತ್ತೆ. ತುಂಬ ಜನಗಳು ಕೇಳ್ತಿರ್ತಾರೆ, ಬೊಜ್ಜು ನಮ್ಗೆ ತುಂಬ ಬೊಜ್ಜಿದೆ, ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಏನು ಮಾಡೋದು, ಹೇಗೆ ಮಾಡೋದು, ಇದರಿಂದ ತೊಂದರೆ ಇದೆಯಾ, ಅದೆಲ್ಲ ಕೇಳ್ತಿರ್ತಾರೆ. ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದು. ಬೊಜ್ಜು ತುಂಬ ಜನಕ್ಕೆ ಅನಿಸುತ್ತೆ ನಮ್ಗೆ ಬೊಜ್ಜಿದೆ, ಮತ್ತು ಯಾವಾಗ ಬೊಜ್ಜಿದೆ ಅಂತೀವಿ, ಅದು ಹೇಗೆ ಅಂತ ನಾವು ನೋಡುವ. ಬೊಜ್ಜು ಅಂತ ಏನಂದರೆ ಅತಿ ಹೆಚ್ಚು ಬಾಡಿಯಲ್ಲಿ ಅಥವಾ ದೇಹದಲ್ಲಿ ತುಂಬ ಕೊಬ್ಬಿನಂಶ ಶೇಖರಣೆ ಆದಾಗ ನಾವು ಬೊಜ್ಜು ಅಂತ ಹೇಳ್ತೇವೆ. ಅದು ಒಂದು ಮಿತಿಯ ನಮ್ಮ ಹೈಟಿಗೆ ತಕ್ಕಷ್ಟು ನಾವು ಒಂದು ವೇಟ್ ಇರಬೇಕು. ಅದು ಜಾಸ್ತಿ ಆದಾಗ ನಾವು ಹೈಟಿಗೆ ತಕ್ಕಷ್ಟು ನಿರ್ದಿಷ್ಟ ಹೈಟಿಗೆ ಬೇಕಾದಷ್ಟು ವೇಟ್ ಇದಕ್ಕಿಂತ ಜಾಸ್ತಿ ಆದಾಗ ನಾವು ಬೊಜ್ಜು ಅಂತ ಹೇಳ್ತೇವೆ. ಅದನ್ನ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಮುಂದೆ ಮಾತಾಡ್ತಾ ಅದ್ರ ಬಗ್ಗೆ ಮಾತಾಡುವ. ಓಕೆ, ಮುಖ್ಯವಾಗಿ ಈ ಬೊಜ್ಜು ಬರಲಿಕ್ಕೆ ಕಾರಣ ಏನು ಅಂತ ಡಾಕ್ಟರ್? ಹೌದು, ಬೊಜ್ಜು ನಿಮಗೆ ಗೊತ್ತಿರೋ ಹಾಗೆ ಬೊಜ್ಜು ಮೇನ್ಲಿ ಎರಡು ರೀಸನಿಂದ ಅಂತ ಹೇಳ್ತೇವೆ. ಒಂದು ಆನುವಂಶಿಕ, ಅಂದರೆ ಜೆನೆಟಿಕ್ ಕಾಸಸ್. ನೀವು ನೋಡಿರ್ಬೋದು, ಯೂಶ್ವಲಿ ತಂದೆ ತಾಯಿ ದಪ್ಪ ಇರ್ತಾರೆ, ಮಕ್ಕಳು ಸ್ವಲ್ಪ ದಪ್ಪನೇ ಇರ್ತಾರೆ. ಹಾಗೆ ಅದು ಆನುವಂಶಿಕವಾಗಿ ಜೆನೆಟಿಕಲ್ ಕಾಸಸ್ ಜೀನ್ಸಲ್ಲೇ ಬರುತ್ತೆ. ಕೆಲವೊಂದಿಷ್ಟು ಕಾರಣ ಎನ್ವಿರಾನ್ಮೆಂಟಲ್ ಕಾಸಸ್, ಅಂದರೆ ಪಾರಿಸ್ಥಿತಿಕ ಅಂಶಗಳು ಅಂತ ಹೇಳ್ಬೋದು. ಅವು ಹೇಗೆ ಅಂದರೆ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ತುಂಬ ಕೆಲಸ ಮಾಡ್ತಾ ಕೂತ್ಕೊಂಡೇ ಕೆಲಸ ಮಾಡೋದು, ವ್ಯಾಯಾಮ ಮಾಡೋದಿಲ್ಲ, ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಮಾಡೋದು, ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿ ನಾವು ತುಂಬ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು, ಹಾಗಾಗಿರೋದ್ರಿಂದ ಬೊಜ್ಜು ಬರುತ್ತೆ. ಓಕೆ, ಮುಂಚೆ ಅವರಿಗೆ ಒಂದು ಇದಿರುತ್ತೆ, ಅಂದರೆ ಆಗಬಹುದು ಬೊಜ್ಜು ಬರುವಂಥ ಇದು ಜೆನೆಟಿಕಲ್ ಇದಿರ್ಬೋದು. ನಾವು ಇದು ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಡ್ ಆಗಿ ಅದು ಮತ್ತೆ ಬೊಜ್ಜು ಆಗಲಿಕ್ಕೆ ಕಾರಣ ಆಗುತ್ತೆ. ಅದು ಅಲ್ಲದೆ ಕೆಲವೊಂದಿಷ್ಟು ರೋಗಗಳು ಇರ್ತವೆ, ಅದರಿಂದನೂ ಬೊಜ್ಜು ಬರುತ್ತೆ. ಅವು ಲೈಕ್ ಥೈರಾಯ್ಡ್ ಡಿಸಾರ್ಡರ್ಸ್, ಹೈಪೋಥೈರಾಯ್ಡಿಸಮ್ ಇದ್ದರೆ, ಅಥವಾ ಕುಶಿಂಗ್ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ. ಅದು ಅವಾಗೆಲ್ಲ ಅದು ಮೆಡಿಕಲಿ ಟ್ರೀಟಬಲ್ ಕಾಸಸ್ ಆಫ್ ಇದು ಅಂತ ಹೇಳ್ಬೋದು. ಅಂದರೆ ಅದರಿಂದನೇ ಬೊಜ್ಜು ಬರುತ್ತೆ. ಈ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತದೆ, ಚಿಕ್ಕ ಮಕ್ಕಳಲ್ಲೂ ಇರುತ್ತೆ. ಅದು ಹೇಳಿದ ಅದು ಆನುವಂಶಿಕವಾಗಿರ್ಬೋದು, ಅಥವಾ ಕೆಲವೊಂದು ಸಿಂಡ್ರೋಮಿಕ್ ಅಂದರೆ ಕಾಯಿಲೆಗಳಿಂದನೂ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ. ಯೂಶ್ವಲಿ ಅದನ್ನ ಫಸ್ಟು ಚಿಕ್ಕ ಮಕ್ಕಳಿಗೆ ಕಾರಣ ಏನು ಅಂತ ಹುಡುಕ್ಬೇಕು. ಯೂಶ್ವಲಿ ಕಾರಣ ಇರುತ್ತೆ ಅವರಿಗೆ ಚಿಕ್ಕ ಮಕ್ಕಳಲ್ಲಿ ಬಂದರೆ. ಆ ಕಾರಣನ ಹೈಪೋಥೈರಾಯ್ಡ್, ಬೇರೆ ನೆಫ್ರಾಟಿಕ್ ಸಿಂಡ್ರೋಮ್ ಆ ಟೈಪೆಲ್ಲ ಇರ್ತವೆ. ಅದಕ್ಕೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗೆ ಈ ಬೊಜ್ಜು ಯಾವ ತೊಂದರೆಗಳನ್ನ, ಅಂದರೆ ಯಾವ ರೋಗಗಳನ್ನೆಲ್ಲ ಉಂಟು ಮಾಡ್ತದೆ ಅಂತ? ಬೊಜ್ಜು ನೀವು ಕರೆಕ್ಟು. ಬೊಜ್ಜು ಅದು ಆ್ಯಸ್ ಸಚ್ ಅದು ಒಂದೇ ಡಿಸೀಸ್ ಅಂತ ಅಲ್ಲ, ಅದೊಂಥರ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ಅಂದರೆ ತುಂಬ ರೋಗಗಳಿಗೆ ಅದೊಂಥರ ಫಲವತ್ತಾದ ಭೂಮಿ ಇದ್ದ ಹಾಗೆ ಅದು. ಅಂದರೆ ಫಲವತ್ತಾದ ಭೂಮಿ, ಈಗ ಬೊಜ್ಜು ಜೊತೆಗೆ ಒಂಥರ ಫರ್ಟೈಲ್ ಲ್ಯಾಂಡ್ ಆಗಿರೋದ್ರಿಂದ ಬೇರೆ ಯಾವುದೋ ಡಿಸೀಸ್ ಜೊತೆಗೆ ಬಂತು ಅಂದರೆ ಅದು ಇನ್ನೂ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಲೈಕ್ ಈಗ ಒಂದು ಬೊಜ್ಜಿನ ಜೊತೆಗೆ ತುಂಬ ಕಾಯಿಲೆಗಳು ಬರ್ಬೋದು. ಬೊಜ್ಜು ಜಾಸ್ತಿ ಆದಾಗ, ಒಂದು ಲೆವೆಲ್ಗಿಂತ ತುಂಬ ಜಾಸ್ತಿ ಆದಾಗ ತುಂಬ ಬೇರೆ ಕಾಯಿಲೆಗಳು. ಎಕ್ಸಾಂಪಲ್ ತೊಗೊಳೋದಾದರೆ ಬೊಜ್ಜಿಂದ ಬರೋಂಥ ಕಾಯಿಲೆಗಳು ನೋಡಿದರೆ ಶುಗರ್, ಟೈಪ್ 2 ಡಯಾಬಿಟಿಸ್ ಕಾಯಿಲೆ, ಅಥವಾ ಹೈಪರ್ ಟೆನ್ಷನ್, BP ಕಾಯಿಲೆ ಅಂತ ಹೇಳ್ತೀವಿ. ಹಾರ್ಟಿಗೆ ಸಂಬಂಧಪಟ್ಟಂಗೆ
ಹಾರ್ಟ್ ಅಟ್ಯಾಕ್ ಆಗೋದು, ಹೃದಯ ಸ್ತಂಭ ಆಗೋದು ಚಾನ್ಸಸ್ ಜಾಸ್ತಿ. ಆಮೇಲೆ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದರೆ ಬೊಜ್ಜಿದ್ದವರಿಗೆ ಶುಗರು, ಬಿ ಪಿ ಮತ್ತು ಹೈಪರ್ ಕೊಲೆಸ್ಟ್ರಾಲಮಿಯಾ ಅಂದರೆ ಲಿಪಿಡ್ ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಅಂತ ಅದು. ಆಮೇಲೆ ಮತ್ತು ಶ್ವಾಸಕೋಶದ ತೊಂದರೆಗಳು ಅಂದರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ, ಅಂದರೆ ತುಂಬ ದಪ್ಪ ಇದ್ದವರು ಜಾಸ್ತಿ ಗೊರಕೆ ಹೊಡಿತದೆ, ಅದರಿಂದ ಅವರಿಗೆ ಉಸಿರು ಒಂಥರ ಕಟ್ಟಿದಂಗೆ ಆಗುತ್ತೆ. ಆಮೇಲೆ ತುಂಬ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ, ತುಂಬ ದೂರ ನಡೆಯೋಕ್ಕಾಗಲ್ಲ, ದಮ್ ಬಂದಂಗೆ ಬರುತ್ತೆ. ಮತ್ತು ಅಸ್ತಮ, ದಮ್ ಬರುತ್ತೆ. ಆಮೇಲೆ ಶ್ವಾಸಕೋಶ ಬಿಟ್ಟು ಮತ್ತು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಆಗೋ ಚಾನ್ಸಸ್ ಜಾಸ್ತಿ ಅವರಿಗೆ. ಮತ್ತು ಸ್ಕಿನ್ ಡಿಸಾರ್ಡರ್, ಸೋರಿಯಾಸಿಸ್ ಆಗಲಿಕ್ಕೆ, ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಈ ಬೊಜ್ಜಿದ್ದವರಿಗೆ. ಅದಲ್ಲದೆ ಮತ್ತು ನೋಡಿದರೆ ಅವರಿಗೆ ಸೋಷಿಯಲ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್, ಅಂದರೆ ಅವ್ರನ್ನ ಒಂಥರ ಬೊಜ್ಜಿದ್ದವ್ರನ್ನ ಸ್ವಲ್ಪ ನಾವು ಬೇರೆ ಥರನೇ ಜನ ಸೋಷಿಯಲಿ ನೋಡ್ತಾರೆ. ಅವರಿಗೆ ಕೆಲಸದಲ್ಲೂ ಸ್ವಲ್ಪ ತೆಗೋದು ಕಡಿಮೆ ಆಗೋದು, ಅಥವಾ ಬೇರೆ ಯಾವುದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದೆ ಅವ್ನು ಸ್ವಲ್ಪ ಸಪ್ರೇಟಾಗಿ ನೋಡೋದು ಆಯಿತು. ಆಮೇಲೆ ಅವರಿಗೆ ಖಿನ್ನತೆ, ಡಿಪ್ರೆಷನ್ ಆಗೋದು ಜಾಸ್ತಿ. ಅದು ಎಲ್ಲ ತುಂಬ ರೋಗಗಳು ಇದ್ರ ಜೊತೆ ಇರ್ತದೆ. ಮತ್ತು ಜೊತೆಗೆ ಇವಿಷ್ಟು ಆಯಿತು. ಮತ್ತು ಇವಾಗ ಮೇನ್ ಪ್ರಾಬ್ಲಮ್ ಅಂದರೆ ಬೊಜ್ಜಿದ್ದವರಿಗೆ ಕ್ಯಾನ್ಸರು ರಿಲೇಟೆಡ್ ಆಗುತ್ತೆ. ಅಂದರೆ ಕ್ಯಾನ್ಸರ್ಸ್ ಜಾಸ್ತಿ ಇದರಲ್ಲಿ ಬೊಜ್ಜಿದ್ದವರಿಗೆ, ಲೈಕ್ ಕೋಲಾನ್ ಕ್ಯಾನ್ಸರ್ಸು, ಕರಳಿನ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಸ್ತನದ ಕ್ಯಾನ್ಸರು, ಅಥವಾ ಯುಟ್ರಸ್ ಕ್ಯಾನ್ಸರು, ಇವೆಲ್ಲ ಆಗಲೂ ಬೊಜ್ಜಿದ್ದು ಸ್ವಲ್ಪ ಜಾಸ್ತಿ. ಹಾಗಾದ್ರೆ ಕ್ಯಾನ್ಸರ್ ಬರುವಂತಹ ಅದಕ್ಕೂ ರಿಸ್ಕು ಇದೆ. ಬೊಜ್ಜು ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಸೊ ಹಾಗೆ ತುಂಬ ಇದೊಂಥ ಹೇಳಿದ್ನಲ್ಲ, ಒಂಥ ಫರ್ಟೈಲ್ ಲ್ಯಾಂಡ್ ಇದ್ದಂಗೆ, ಅದರಲ್ಲಿ ಏನಾದರೂ ಇದಾದ ಬೇರೆ ರೋಗಗಳು ಜಾಸ್ತಿ ಆಗೋದು, ಅದರಿಂದ ಆಗ ಪ್ರಾಬ್ಲಮ್ಸು ಜಾಸ್ತಿ. ಓಕೆ ಡಾಕ್ಟರ್, ಇದನ್ನು ನೀವು ಹೇಗೆ ಡಿವೈಡ್ ಮಾಡ್ತೀರಾ ಈ ಬೊಜ್ಜನ್ನು? ಬೊಜ್ಜು ಹೇಳಿದ ಹಾಗೆ ನಾವೊಂದು ಎಲ್ಲರೂ ಹೇಳ್ತಾರೆ ಬೊಜ್ಜಿದೆ ಅಂತ, ಬಟ್ ಎಲ್ಲರಿಗೂ ಬೊಜ್ಜಿದೆ ಅಂತಲ್ಲ. ಒಂದು ಹೈಟಿಗೆ ತಕ್ಕಷ್ಟು ವೆಯ್ಟ್ ಇರಬೇಕು. ನಾವು ಯೂಶ್ವಲಿ BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ, ಬಾಡಿ ಮಾಸ್ ಇಂಡೆಕ್ಸ್. BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಏನು? ವೆಯ್ಟ್ ಇನ್ kg ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಅಂದರೆ ಹೈಟ್ನ ಪೂರ್ತಿ ಹೈಟ್ ಮೀಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಡಬಲ್ ಸೈಡ್ ಮಾಡಿ ಇದನ್ನ ಮೇಲೆ ಡಿವೈಡ್ ಮಾಡೋದು ವೆಯ್ಟ್. ಸೊ ಅದಾದಮೇಲೆ ಒಂದು ವ್ಯಾಲ್ಯೂ ಬರುತ್ತೆ BMI ಇದು. ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಅವರಿಗೆ ಏನು ಒಬೆಸಿಟಿನ ಅಥವಾ ಬೊಜ್ಜನ್ನು ಕ್ಲಾಸಿಫೈ ಮಾಡ್ತೇವೆ. ಈಗ ನೋಡೋದಾದರೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಡಿವಿಷನ್ ಕೊಟ್ಟಿದೆ ನಮಗೆ, ಹೇಗೆ ಡಿವೈಡ್ ಮಾಡಬೇಕು BMI. 18.5 BMI ಟು 24.9 ಇದ್ದರೆ ಅದು ನಾರ್ಮಲ್, ಎಲ್ಲರಿಗೂ ನಾರ್ಮಲ್ BMI ಅಂತ ಹೇಳ್ತೇವೆ ಎಲ್ಲ ವರ್ಲ್ಡಲ್ಲಿ, ಆಯಿತಾ. ಅದೇ 24.9 ಅಂದರೆ 25 ಅಂತ ತೊಗೊಳ್ಳಿ, ಆಯಿತಾ. 25 ಮೇಲೆ ಹೋದರೆ ಓವರ್ ವೆಯ್ಟ್ ಅಥವಾ ಪ್ರೀ ಒಬೇಸ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಓವರ್ ವೆಯ್ಟ್ಗಿಂತ ಜಾಸ್ತಿ ಇದೆ ಅಂತ. 25 ಟು 29.9 ಅಂತ 30ವರೆಗೂ. ಮೋರ್ ದೆನ್ 30 ಹೋದರೆ ಅವಾಗ ಒಬೇಸಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ಅದು ಮತ್ತೆ ಅಗೇನ್ ಡಿವೈಡ್ ಮಾಡ್ತೀವಿ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3. ಮೋರ್ ದೆನ್ 30, ಮೋರ್ ದೆನ್ 35, ಮೋರ್ ದೆನ್ 40. ಮೋರ್ ದೆನ್ 40 ಹೋದರೆ ನಾವು ಮಾರ್ಬಿಡ್ ಒಬೇಸ್ ಅಂತ ಹೇಳ್ತೇವೆ, ಆಯಿತಾ. ಮಾರ್ಬಿಡ್ ಒಬೇಸಿಟಿ ಅಂತ. ಇದು ಯೂಶ್ವಲಿ ಇದು ವೆಸ್ಟರ್ನ್ ಕಂಟ್ರಿ ಮೇಲೆ ಡೇಟಾ ಡಿಪೆಂಡ್ ಆಗಿರೋದು. ಇಂಡಿಯನ್ ಕಂಟ್ರೀಸಲ್ಲಿ ಅಂದರೆ ಏಷ್ಯನ್ ಕಂಟ್ರೀಸ್ ಅಥವಾ ಇಂಡಿಯನ್ ಕಂಟ್ರೀಸಲ್ಲಿ ನೋಡಿದಾಗ ಸ್ವಲ್ಪ ಇನ್ನೂ ಕಡಿಮೆ ಇದ್ರೂ ಪ್ರಾಬ್ಲಮ್ಸ್ ಜನಗಳಿಗೆ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಕ್ಯಾಲ್ಕುಲೇಷನ್ ಏಷ್ಯನ್ ಕಂಟ್ರೀಸಿಗೆ ಏನು ಮಾಡ್ತಾರೆ ಅಂದರೆ 18.5 ಟು 22.9ಗೆ ನಾರ್ಮಲ್ ರೇಂಜ್ ಅಂತ ತೊಗೊತಾರೆ. ಸೊ 22.9 ಅಂದರೆ 23ಇಂದ 25ವರೆಗೂ ಪ್ರೀ ಒಬೇಸ್ ಅಥವಾ ಓವರ್ ವೇಟ್ ಅಂತ ತೊಗೊತೀವಿ. 25 ಟು 30 ಕ್ಲಾಸ್ 1, 30ಗಿಂತ ಮೇಲೆ ಹೋದರೆ ಕ್ಲಾಸ್ 2, ಮೋರ್ ದೆನ್ 35 ಮಾರ್ಬಿಡ್ ಒಬೆಸಿಟಿ ಅಂತ ತೊಗೊತೀವಿ, ಕ್ಲಾಸ್ 3 ಒಬೆಸಿಟಿ ಅಂತ. ಸ್ವಲ್ಪ ಬೇಗನೆ ತೊಗೊತೀವಿ, ಯಾಕಂದರೆ ನಮಗೆ ಅದು ಪ್ರಾಬ್ಲಮ್ಸ್ ಜಾಸ್ತಿ ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸಿಗೆ ನೋಡಿದ್ರು. ಸೊ ಹಾಗೆ ಡಿವೈಡ್ ಮಾಡಿ ಟ್ರೀಟ್ಮೆಂಟು ಅದ್ರ ಪ್ರಕಾರ ಆಗುತ್ತೆ. ಓಕೆ ಡಾಕ್ಟರ್, ಈಗ ಬೊಜ್ಜು ಕೆಲವೊಂದು ನೀವು ಹೇಳಿದ್ರೆ ಅನುವಂಶೀಯವಾಗಿ ಬರ್ತದೆ ಅಂತ ಹೇಳಿದ್ರೆ, ಇನ್ನು ಕೆಲವೊಂದು ಅವರು ದೊಡ್ಡವರು ಆಗ್ತಾ ಬರ್ತಾರೆ. ಸೊ ಎಷ್ಟು ಟೈಮ್ ತಗೊಳ್ತದೆ ಡಾಕ್ಟರ್, ಈಗ ಅಂದ್ರೆ ಈ ಬೊಜ್ಜು ಅವರಿಗೆ ಕಂಪ್ಲೀಟ್ ಆಗಿ ಅವರು ಅವರ ದೇಹ ಬೊಜ್ಜಿಂದ ಕೂಡ್ಲಿಕ್ಕೆ? ಅಂದರೆ ಟೈಮ್ ಅಂತ ಇರಲ್ಲ ಅದಕ್ಕೆ, ಅದು ಯೂಶ್ವಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗುತ್ತೆ. ಕೆಲವಷ್ಟು ಮಂದಿಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಇದ್ದರೆ ಅದು ಹಾಗೆ ಹುಟ್ಟನೆ ಬಂದಿರುತ್ತೆ, ಸ್ವಲ್ಪ ತಿಂದನೇ ಅವ್ರಿಗೆ ಬರುತ್ತೆ. ಸೊ ಸ್ಪೆಸಿಫೈಕ್ 1 ಇಯರ್ ಅಥವಾ 2 ಇರುತ್ತೆ ಹಾಗಂತ ಡಿವಿಷನ್ ಏನಿಲ್ಲ. ಸೊ ಅದು ಬೆಳೀತಾ ಬರುತ್ತೆ. ಇನ್ನು ನಾವು ಸ್ಟ್ರೆಸ್ ಅಂತ ಏನ್ ಹೇಳ್ತೇವೆ, ಸೊ ಇದ್ರಿಂದನೂ ಕೂಡ ಬೊಜ್ಜು ಆಗುವಂತ ಚಾನ್ಸಸ್ ಇರ್ತದ ಅಂತ? ಅಂದ್ರೆ ತುಂಬಾ ಜನರಿಗೆ ಈಗ ವರ್ಕ್ ಪ್ರೆಷರ್ ಆಗಿರ್ಬಹುದು, ಬೇರೆ ಬೇರೆ ರೀತಿಯಾದಂತ ಸ್ಟ್ರೆಸ್ ಇರ್ತದೆ. ಸೊ ಅಂತವರಲ್ಲಿಯೂ ಕೂಡ ಈ ಬೊಜ್ಜು ಬರ್ತದ? ಹೌದು. ಈಗ ಹೇಳಿದಂಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಸ್ಟ್ರೆಸ್ ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಅದು ಬೊಜ್ಜು ಬರಲಿಕ್ಕೆ. ಸ್ಟ್ರೆಸ್ಸು ಈಗ 2 ಥರವಾಗಿ ಕಾರಣ ಆಗುತ್ತೆ. ಒಂದು ಸತಿ ಡೈರೆಕ್ಟಾಗಿ ಆಗ್ಬೋದು, ಇಂಡೈರೆಕ್ಟಾಗಿ. ಯಾಕಂದ್ರೆ ಸ್ಟ್ರೆಸ್ ಆದಾಗ ಸಮ್
ಹಾರ್ಮೋನ್ಸ್ ವಿಲ್ ಬಿ ರಿಲೀಸ್ ಇನ್ ದ ಬಾಡಿ. ಸಮ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಿಮಗೆ ಬೊಜ್ಜು ಬರುತ್ತೆ. ಲೈಕ್ ಕಾರ್ಟಿಸಾಲ್ ಅಂತ ಎಲ್ಲ ಹಾರ್ಮೋನ್ ರಿಲೀಸ್ ಆದಾಗ ಅವು ಡೈರೆಕ್ಟಾಗಿ ನಿಮಗೆ ವೇಟ್ ಗೇನ್ ಆಗಲಿಕ್ಕೆ ಇದು ಮಾಡಲಿಕ್ಕೆ ಇದು ಮಾಡ್ತಾರೆ. ಇಂಡೈರೆಕ್ಟ್ ಆಗಂದರೆ ಈಗ ಏನಾಗುತ್ತೆ, ಸ್ಟ್ರೆಸ್ ಆದಾಗ ಅದು ಸ್ಟ್ರೆಸ್ಸಿಗೆ ಇದು ಸ್ಟ್ರೆಸ್ ಇದಂದರೆ ನಾವು ತಿನ್ನೋದು ಸ್ಟಾರ್ಟ್ ಮಾಡ್ತೀವಿ, ಬೇಗ ಜಾಸ್ತಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಂಡೈರೆಕ್ಟಾಗಿ ತುಂಬ ತಿಂದು ಆವಾಗ ವೇಟ್ ಗೇನ್ ಆಗುತ್ತೆ, ಅದು ಇಂಡೈರೆಕ್ಟಾಗಿ. ಮತ್ತು ಸ್ಟ್ರೆಸ್ ಹೋಗಲಿಕ್ಕೆ ಅಂತ ಕೆಲವಷ್ಟು ಮಂದಿ ಸ್ಮೋಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಮತ್ತೆ ಇನ್ನೂ ವೇಟ್ ಗೇನ್ ಆಗುತ್ತೆ. ಸ್ಟ್ರೆಸ್ ನೀವು ಹೇಳಿದಾಗೆ ಆಫೀಸ್ ಅವರ್ಸಲ್ಲಿ ಸ್ಟ್ರೆಸ್ ಅದು ಅಂತ. ಸೊ ಅವಾಗ ಏನು ಮಾಡ್ತಾರೆ, ಊಟ ಸ್ಕಿಪ್ ಮಾಡ್ತಾರೆ, ಟೈಮ್ ಸರಿಯಾಗಿ ಊಟ. ಸೊ ಇನ್ನೊಂದು ಟೈಮಲ್ಲಿ ಊಟ ಮಾಡೋಕ್ಕೆ ಹೋದಾಗ ಅದು ಆ ಟೈಮಿಗೆ ಸರಿ ಊಟ ಮಾಡದೇ ಇರೋದ್ರಿಂದ ಮತ್ತು ಏನೋ ಸಿಕ್ಕಿ ಜಂಕ್ ಫುಡ್ ತಿನ್ನೋದ್ರಿಂದ ಸ್ವಲ್ಪ ಅವಾಗ ಅದು ವೇಟ್ ಗೇನ್ ಆಗುತ್ತೆ, ಅವು ಮತ್ತು ಬೊಜ್ಜು ಬರಲಿಕ್ಕೆ ಕಾರಣ ಆಗುತ್ತೆ, ಅದು ಇಂಡೈರೆಕ್ಟಾಗಿ. ಓಕೆ, ಇದು ಲೈಫ್ಗೆ ಎಷ್ಟು ರಿಸ್ಕ್ ಈ ಬೊಜ್ಜು ಅನ್ನುವಂಥದ್ದು? ಬೊಜ್ಜು ಅದೇ ನಾನು ಹೇಳಿದೆ ನಿಮಗೆ, ಇದೊಂಥರ ಒಂದು ಸಾಮಾಜಿಕ ಪಿಡುಗು ಇವಾಗ. ಅಂದರೆ ಈಗೆಲ್ಲ ಕಾಮನ್ ಆಗಿ ತುಂಬ ಜನಕ್ಕೆ ಬರ್ತಾ ಇದೆ. ಈಗ ಆಲ್ಮೋಸ್ಟ್ 25 to 30% ಆಫ್ ದ ಜನಗಳ ವರ್ಲ್ಡಲ್ಲಿ ಬೊಜ್ಜು ಇದೆ. ಮುಂಚೆ ಎಲ್ಲ ಬರೀ ಶ್ರೀಮಂತರಲ್ಲಿ ಇರ್ತಿತ್ತು ಅಂತ ಹೇಳ್ತಾರೆ. ಈಗ ಎಲ್ಲ ಶ್ರೀಮಂತರಲ್ಲೂ ಎಲ್ಲ ವಯಸ್ಕರಲ್ಲೂ ಎಲ್ಲರಿಗೂ ಬರುತ್ತೆ. ಸೊ ಬೊಜ್ಜು ಅದು ಏನು ಬೇರೆ ಕ್ಯಾನ್ಸರ್ ಕಾಸ್ ಮಾಡುತ್ತೆ, ಆಮೇಲೆ ಬೇರೆ ಡಿಸೀಸ್ ಕಾಸ್ ಮಾಡುತ್ತೆ. ಅವಾಗ ನಾರ್ಮಲ್ ಲೈಫ್ ಏನು ಇತ್ತೋ ಅದೊಂದು ಅವ್ರ ಏಜ್ ಆಯುಷು ಈ ಬೊಜ್ಜಿಂದ ಕಡಿಮೆ ಆಗುತ್ತೆ ಹೀಗೆ ಇಂಡೈರೆಕ್ಟಾಗಿ ಇವೆಲ್ಲ ಡಿಸೀಸ್ ಕಾಸ್ ಮಾಡಿ. ಸೊ ನಾವು ನಾರ್ಮಲ್ ಲೈಫ್ ಏನು ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಆಗುತ್ತೆ ಯೂಶ್ವಲಿ. ಓಕೆ ಡಾಕ್ಟರ್, ನೀವು ಅವಾಗ ಮಾತಾಡುವಾಗ ಹೇಳಿದ್ರಿ ಈ ಬೊಜ್ಜಿನಿಂದ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಕೂಡ ಇರ್ತದೆ ಅಂತ. ಸೊ ಅದೇ ರೀತಿ ಈ ಬೊಜ್ಜಿಗೂ ಮತ್ತೆ ಏನು ಲಿವರ್ಗೆ ಸಂಬಂಧಪಟ್ಟಂತ ಏನೋ ಕಾಯಿಲೆಗಳು ಬರ್ತದಲ್ಲ, ಇವೆರಡಕ್ಕೂ ಕೂಡ ಏನಾದರೂ ಸಂಬಂಧ ಉಂಟಾ ಅಂತ? ಉಂಟು, ಅದಕ್ಕೂ ಉಂಟು. ನಾನು ಹೇಳಿದೆ ಆವಾಗಲೇ ಹೇಳಿದೆ, ತುಂಬ ಎಲ್ಲ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ, ಸ್ಕಿನ್ನಿಗೆ ಮತ್ತು ಎಲ್ಲದಕ್ಕೂ ತುಂಬದಕ್ಕೂ ಅದಕ್ಕೆ ಪ್ರಾಬ್ಲಮ್ಸ್ ಇದೆ. ಹಾಗೆ ನಮ್ಮ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಿಗೂ ಸಂಬಂಧಪಟ್ಟ ಹಾಗೆ ಲಿವರಿಗೂ ಅದಕ್ಕೂ ಸಂಬಂಧ ಇದೆ. ಬೊಜ್ಜು ಅಂದರೆ ಜಾಸ್ತಿ ಆದರೆ ಅಂದರೆ ಬೊಜ್ಜು ಅಥವಾ ಒಬೆಸಿಟಿ ಜಾಸ್ತಿ ಆದರೆ ಒಂದು ಡಿಸೀಸ್ ಬರುತ್ತೆ, ನ್ಯಾಶ್ ಅಂತ ಕರಿತೀವಿ, ನಾನ್ ಆಲ್ಕೋಹಾಲಿಕ್ ಸ್ಟಿಯೇಟೋ ಹೆಪಟೈಟಿಸ್, ನ್ಯಾಶ್. ಅಥವಾ ಈಗ ಹೊಸದಾಗಿ ಮ್ಯಾಶ್ ಅಂತ ಕರಿತೀವಿ, ಮೆಟಬಾಲಿಕ್ ಅಸೋಸಿಯೇಟೆಡ್ ಸ್ಟಿಯೇಟೋ ಹೆಪಟೈಟಿಸ್ ಅಂತ. ಸೊ ಅದೇನೆಂದರೆ ಯೂಶ್ವಲಿ ಮುಂಚೆ ನಿಮಗೂ ಗೊತ್ತಿರುತ್ತೆ, ಕುಡಿದು ಮಾತ್ರ ಲಿವರ್ ಹಾಳಾಗುತ್ತೆ ಅಂತ ಹೇಳ್ತಿದ್ರು, ತುಂಬ ಕುಡಿದು ಲಿವರ್ ಹಾಗೆ ಲಿವರ್ ಫೇಲಿಯರ್ ಆಗುತ್ತೆ ಅಂತ. ಸೊ ಇವಾಗ ಈ ಸ್ಟಡೀಸ್ ಎಲ್ಲ ತೋರಿಸ್ತಾ ಇದೆ, ಇವನ್ ಕುಡಿತಾ ಇಲ್ಲ ಅಂದ್ರೂ ಜನ ಈ ಫ್ಯಾಟ್ ಜಾಸ್ತಿ ಅಕ್ಯುಮುಲೇಟ್ ಆಗಿ ಲಿವರ್ ಇದರಲ್ಲಿ ಬಾಡಿಯಲ್ಲಿ ಲಿವರಲ್ಲೂ ಆಗಿ ಲಿವರ್ ಫಂಕ್ಷನ್ ಹಾಳಾಗುತ್ತೆ. ಅದು ಹಾಳಾಗಿ ಸೇಮ್ ನಿಮಗೇನು ಲಿವರ್ ಸಿರೋಸಿಸ್ ಅಥವಾ ಇದು ಆಗ್ತಿತ್ತಲ್ಲ ಕುಡಿದ್ರೆ, ಅದೇ ಕಂಡೀಷನ್ ಇದರಿಂದ ಆಗುತ್ತೆ. ಸೊ ಅದಕ್ಕೆ ನಾವು ನಾನ್ ಆಲ್ಕೋಹಾಲಿಕ್ ಸ್ಟೇಟ್ ಅಂದರೆ ಆಲ್ಕೋಹಾಲ್ ಇಲ್ದೇ ಇದಾಗೋಂಥದ್ದು, ಅದು ಫ್ಯಾಟ್ ಅಕ್ಯುಮುಲೇಟ್ ಆಗಿ ಆಗೋಂಥದ್ದು. ಸೊ ಅದು ಫುಲ್ ಲಿವರ್ ಫೇಲ್ಯೂರ್ ಆಗೋ ಸ್ಟೇಜಿಗೂ ಹೋಗ್ಬೋದು. ಇವಾಗೆಲ್ಲ ಅದು ತುಂಬ ಕಾಮನ್ ಆಗಿದೆ. ಮುಂಚೆ ಜಸ್ಟ್ ಫ್ಯಾಟಿ ಲಿವರ್ ಅಂತ ಬಿಡ್ತಿದ್ವಿ, ಬಟ್ ಇವಾಗ ಅದು ಗ್ರೇಡ್ ಮಾಡಿ ತುಂಬ ಗ್ರೇಡ್ 2ಗಿಂತ ಮೇಲಿದೆ, ನಾವು ಆ್ಯಕ್ಟಿವ್ ಆಗಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳ್ತೀವಿ. ಸೊ ಅದು ಬೊಜ್ಜಿಗೂ ಅದಕ್ಕೂ ತುಂಬ ರಿಲೇಷನ್ ಇದೆ. ಅದಕ್ಕೆ ಬೊಜ್ಜಿಗೆ ಟ್ರೀಟ್ಮೆಂಟ್ ಮಾಡಿದರೆ ಲಿವರ್ ಒಂದ್ಸತಿ ಇದನ್ನು ಕಂಟ್ರೋಲ್ ಮಾಡ್ಬೋದು ನೀವು. ಓಕೆ, ಈ ಬೊಜ್ಜನ್ನು ನೀವು ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಅಂತೇಳಿ, ಸೊ ಅದರ ನಂತರ ಟೆಸ್ಟ್ ಆಗಿರ್ಬೋದು, ಅದರ ನೆಕ್ಸ್ಟ್ ಸ್ಟೆಪ್ ಏನಿರ್ತದೆ ಅಂತ? ಬೊಜ್ಜು ನಾನು ಹೇಳಿದಾಗೆ ಆವಾಗಲೇ ಹೇಳಿದೆ ನಿಮಗೆ, ಬೊಜ್ಜು ನಾನು ಯೂಶ್ವಲಿ ಡಯಾಗ್ನೋಸ್ ಮಾಡೋದು ಇದು ನಮ್ಮದೊಂದು ಪ್ಯಾರಾಮೀಟರ್ BMI ಪ್ಯಾರಾಮೀಟರ್ ಇಟ್ಕೊಂಡ್ಬಿಟ್ಟು, ಬಾಡಿ ಮಾಸ್ ಇಂಡೆಕ್ಸ್ನ ಇಟ್ಕೊಂಡ್ಬಿಟ್ಟು ಯೂಶ್ವಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಆವಾಗಲೇ ಹೇಳಿದಂಗೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಹೇಳಿದ್ವಿ. ಕ್ಲಾಸ್ 1, ಕ್ಲಾಸ್ 2ನೇ ಈ ಮೇಲಿದ್ದರೆ ನಾವು ಇದು ಅಂತ ಕನ್ಸಿಡರ್ ಮಾಡ್ತೇವೆ. ಅದು ಅಲ್ಲದೆ ಮತ್ತು ಕೆಲವೊಂದಿಷ್ಟು ಅದರ್ ಪ್ಯಾರಾಮೀಟರ್ಸ್ ಲೈಕ್ ವೇಸ್ಟ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ತೀವಿ. ವೇಸ್ಟ್ ರೇಷಿಯೋನು ಅಂದರೆ ವೇಸ್ಟ್ ಅಂದರೆ ನಮ್ಮ ಜಸ್ಟ್ ವೇಸ್ಟಲ್ಲಿ ನಾವು ಮೆಷರ್ ಮಾಡೋದು ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ. ಯೂಶ್ವಲಿ ವೆಸ್ಟರ್ನ್ ಕಂಟ್ರೀಸಲ್ಲಾದರೆ ಮೆನ್ನಲ್ಲಿ 1 or 2 ಸೆಂಟಿಮೀಟ್ರ್ ಮೇಲಿದ್ದರೆ ಒಬೇಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಫೀಮೇಲ್ಸಲ್ಲಾದರೆ 88 ಸೆಂಟಿಮೀಟ್ರ್ ಮೇಲಿದ್ದರೆ ಒಬೇಸ್ ಅಂತ ಕನ್ಸಿಡರ್. ಇಂಡಿಯನ್ ಸೆನಾರಿಯೋಗೆ ಬಂದರೆ 90 ಸೆಂಟಿಮೀಟ್ರ್ ಇದ್ದರೆ ಮೆನ್ನಲ್ಲಿ ನಾವು ಒಬೇಸಿಟಿ ಅಂತ ಹೇಳ್ತೀವಿ, ಅಥವಾ 80ಕ್ಕಿಂತ ಜಾಸ್ತಿ ಇದ್ದರೆ ವುಮೆನಲ್ಲಿ ಒಬೇಸಿಟಿ ಅಂತ ಹೇಳ್ತೇವೆ. ಅದು ಮತ್ತು ಅದಲ್ಲದೆ ವೇಸ್ಟ್ ಟು ಹಿಪ್ ರೇಷಿಯೋ ಅಂತ ಬೇರೆ ಇದೆ, ಹಾಗೆ ಕಾಲ್ಕುಲೇಟ್ ಮಾಡ್ತೀವಿ. ಮತ್ತು ಕೆಲವೊಂದಿಷ್ಟು ಮಂದಿ ಇದು ಬರೀ ಜಸ್ಟ್ ಸೆಂಟ್ರಲ್ ಒಬೇಸಿಟಿ ಇದಷ್ಟೇ ತೋರಿಸುತ್ತೆ. ಕೆಲವೊಂದು ಬಾಡಿಯಲ್ಲಿ ಒಳಗಡೆ ಇರೋದು, ಹೊಟ್ಟೆ ಒಳಗಡೆ ಅದು ಫ್ಯಾಟ್ನ ಕಂಡುಹಿಡಿಯೋಕ್ಕೆ ಬೇರೆ ಬೇರೆ ಸ್ಕ್ಯಾನ್ಸ್, ಡೆಕ್ಸಾ ಸ್ಕ್ಯಾನ್ ಅದೆಲ್ಲ ಮಾಡ್ತಾರೆ. ಬಟ್ ಮೇನ್ಲಿ ನಾವು ಕ್ಲಾಸಿಫೈಡ್ ಒಬೇಸಿಟಿ ಟ್ರೀಟ್ಮೆಂಟು ಎಲ್ಲ ಡಿಪೆಂಡ್ ಆಗೋದು BMI ಮೇಲೆ ಯೂಶ್ವಲಿ. ಓಕೆ, ಇದಕ್ಕೆ ಮೆಡಿಸಿನ್ ಉಂಟು ಡಾಕ್ಟರ್ ಬೊಜ್ಜಿಗೆ? ಬೊಜ್ಜಿಗೆ ತುಂಬ ಮೆಡಿಸಿನ್ಸ್ ಉಂಟು. ನಾ ಹೇಳ್ತೇನೆ, ಈಗ ಮೆಡಿಸಿನ್ಸ್ ಬರೋಕ್ಕಿಂತ ಮುಂಚೆ ಬೊಜ್ಜನ್ನ ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಅಂತ ಒಂದ್ಸರಿ ನೋಡುವ. ಬೊಜ್ಜಿಗೆ ಟ್ರೀಟ್ಮೆಂಟು ತುಂಬ ಜನ ಕೇಳ್ತದೆ, ನಿಮಗೆ ಡಯಟ್ ಮಾಡಿದರೆ ಕಮ್ಮಿ ಆಗಲ್ವಾ ವೇಟ್ ಅದು, ಆಮೇಲೆ ಆ್ಯಕ್ಟಿವಿಟಿ ಮಾಡಿದರೆ ಎಕ್ಸಸೈಸ್ ಮಾಡಿದರೆ ಕಮ್ಮಿ ಆಗಲ್ವಾ ಅದು ಅಂತ. ನಾವು ಯೂಶ್ವಲಿ ಬೊಜ್ಜಿಗೆ 3 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ನ ನೋಡ್ತೀವಿ. ಒಂದು ಡಯಟ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಪಾರ್ಟು,
ನೆಕ್ಸ್ಟ್ ಪಾರ್ಟು ಮೆಡಿಕಲ್ ಅಂದರೆ ಮೆಡಿಸಿನ್ಸ್ ಕೊಟ್ಟು, ಇನ್ನೊಂದು ಪಾರ್ಟು ಸರ್ಜರಿ ಮಾಡಿ, ಆಯಿತಾ. ಸೊ ಸರ್ಜರಿ ಲಾಸ್ಟ್, ಬಟ್ ಇವೆಲ್ಲ ಫೇಲ್ ಆದರೂ ಮಾತ್ರ ನಾವು ಮಾಡ್ತೇವೆ, ಅಥವಾ ಏನಾದರೂ ತೊಂದರೆ ಇದ್ದರೆ ಮಾತ್ರ ಮಾಡ್ತೇವೆ. ಸೊ ಡಯಟು ಇದು ಮಾಡಿ ಫಸ್ಟು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಡಯಟ್ ಮಾಡಿ ಒಂದು 5-10% ನಾವು ಕಡಿಮೆ ಮಾಡ್ಬೋದು. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಅದೊಂದು 5-10% ಮತ್ತೊಂದು ವೆಯ್ಟ್ ಕಡಿಮೆ ಮಾಡ್ಬೋದು. ಅದರಲ್ಲೂ ಕಂಟ್ರೋಲ್ ಆಗಿಲ್ಲ ಅಂದರೆ ಆವಾಗ ಮೆಡಿಸಿನ್ಸ್ ಕೊಡ್ಬೋದು. ಮೆಡಿಸಿನ್ಸು ತುಂಬ ಮೆಡಿಸಿನ್ಸ್ ಈಗ ಬರ್ತಾಯಿದ್ದಾವೆ. ಇವಾಗ ಮುಂಚೆ ಸ್ವಲ್ಪ ಕಮ್ಮಿ ಇದ್ದು, ಇವಾಗಿನ ಕಾಲದಲ್ಲಿ ತುಂಬ ಮೆಡಿಸಿನ್ಸು ಮಾರ್ಕೆಟಿಗೆ ಬರ್ತಾಯಿದ್ದಾವೆ ಒಬೆಸಿಟಿ ಕಂಟ್ರೋಲ್ ಮಾಡಲಿಕ್ಕೆ. ನಾವು ಹೇಗೆ ಆ್ಯಕ್ಟ್ ಮಾಡ್ತೇವೆ ಅಂದರೆ, ನಿಮ್ಮದು ಒಂದು ಹಸುವನ್ನ ಕಡಿಮೆ ಮಾಡ್ತೇವೆ ತಿನ್ನೋ ಇದನ್ನು, ಇನ್ನೊಂದು ನಿಮ್ಮ ಫ್ಯಾಟ್ ಅಬ್ಸಾರ್ಪ್ಷನ್ ಇದನ್ನು ಕಡಿಮೆ ಮಾಡಿ ಇದು ಮಾಡ್ತೇವೆ. ಬಟ್ ಇವೆಲ್ಲದದ್ದು ಆ್ಯಕ್ಟ್ ಮಾಡೋದು ತುಂಬ ಸೆಂಟ್ರಲ್, ಅಂದರೆ ಬ್ರೈನಿಗೆ ಒಂದಿಷ್ಟು ಆ್ಯಕ್ಟ್ ಮಾಡ್ತೇವೆ ನೀವು ಹಸು ಇದು ಕಡಿಮೆ ಮಾಡಲಿಕ್ಕೆ. ಮತ್ತು ಇದು ಅಬ್ಸಾರ್ಪ್ಷನ್ ಕಮ್ಮಿ ಮಾಡೋದ್ರಿಂದ ಸ್ವಲ್ಪ ಇದು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸು ಅಷ್ಟು ಚೆನ್ನಾಗಿಲ್ಲ, ಮತ್ತು ಸೈಡ್ ಎಫೆಕ್ಟ್ಸು ಜಾಸ್ತಿ ಇದರಿಂದ. ಸೊ ಅಥವಾ ಯಾವ ಡಾಕ್ಟರ್ ಹತ್ರನೇ ಅಥವಾ ನೆಸೆಸಿಟಿ ಇದ್ದರೆ ಮಾತ್ರ ಪ್ರಿಸ್ಕ್ರಿಪ್ಷನ್ ಮುಖಾಂತರನೇ ಇದು ತೊಗೋಬೇಕು. ಅದು ಮತ್ತು ಲಾಂಗ್ ಟರ್ಮಿಗೆ ಆಗೋಲ್ಲ. ಅದು ಅಟ್ ಸಮ್ ಪಾಯಿಂಟ್ ಅದನ್ನ ನಿಲ್ಲಿಸಲೇಬೇಕಾಗುತ್ತೆ. ಸೈಡ್ ಎಫೆಕ್ಟ್ಸ್ ಎಲ್ಲ ಬಂದ ಮೇಲೆ ಅದು ನಮಗೇನು ಅಚೀವ್ ಆಗಬೇಕು ಅದು ಮಾತ್ರ ಅಚೀವ್ ಮಾಡಿ ಗೋಲ್ ಅದು ನಮಗೆ ನಿಲ್ಲಿಸಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಅಷ್ಟು ಒಳ್ಳೆಯ ಇದು ಎಫೆಕ್ಟ್ಸ್ ಅಷ್ಟಿಲ್ಲ ಮೆಡಿಸಿನ್ಸಲ್ಲಿ. ಓಕೆ, ಸರ್ಜರಿ ಅಂತ ಹೇಳಿದ್ರಲ್ಲ ಡಾಕ್ಟರ್, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದು, ಅಂದರೆ ಅವರಿಗೆ ಯಾವಾಗ ಸರ್ಜರಿಯ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದನ್ನು. ಸರ್ಜರಿ ನಾನು ಹೇಳಿದೆ ಆವಾಗಲೇ, ಮೆಡಿಸಿನ್ಸು ಡಯಟು ಇದಂತ. ಫಸ್ಟು ಡಯಟಲ್ಲಿ ನಾವು ಯಾವಾಗಲೂ ಟ್ರೈ ಮಾಡೋದು. ಸ್ಟಾರ್ಟಿಂಗ್ ಬಂದಾಗ ಯೂಶ್ವಲಿ ಅಸೆಸ್ ಮಾಡ್ತೀವಿ ಬಂದ ಪೇಷಂಟ್ನೆಲ್ಲ. ಎಲ್ಲ ಪೇಷಂಟ್ಗೂ ಸರ್ಜರಿ ಬೇಕು ಅಂತಲೂ ಇಲ್ಲ, ಆಯಿತಾ. ಎಲ್ಲರಿಗೂ ತುಂಬ ಇದಿರುತ್ತೆ. ಸೊ ಫಸ್ಟು ಅಸೆಸ್ ಮಾಡಿ ಪೇಷಂಟ್ ಏನು ಪ್ರಾಬ್ಲಮ್ಮು, ಅದಕ್ಕೇನು ಇದಂತ ನೋಡಿಬಿಟ್ಟು ನೆಕ್ಸ್ಟ್ ಫಸ್ಟು ಡಯಟ್ ಇಲ್ಲಿ ಕಂಟ್ರೋಲ್ ಮಾಡೋದಾಗುತ್ತೆ ಅಂದರೆ ಫಸ್ಟ್ ನಾವು ಡಯಟ್ ಅಡ್ವೈಸ್ ಮಾಡಿ, ಡಯಟಿಷಿಯನ್ ಅಡ್ವೈಸ್ ತೊಗೊಂಡು ಅವರಿಗೆ ಇದನ್ನು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಿಸಿ, ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಸಿ ಅವಾಗ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೇವೆ. ಅದ್ರಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದರೆ ನೆಕ್ಸ್ಟು ಅವ್ರು ಇನ್ನು ಸರ್ಜಿಕಲ್ ಆಪ್ಷನ್ಸ್ ಕೊಡ್ತೇವೆ. ಸರ್ಜರಿನೂ ಅದು ನಾವು ಎಲ್ಲದರಲ್ಲೂ ಸರ್ಜರಿ ಮಾಡಲ್ಲ. ಇಂಡಿಕೇಷನ್ಸ್ ಇದೆ, ಕೆಲವೊಂದಿಷ್ಟು ಇಂಡಿಕೇಷನ್ಸ್ ಅಂದರೆ ಯಾವುದರಲ್ಲಿ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ BMI 35ಕ್ಕಿಂತ ಮೇಲಿದ್ದರೆ ಆವಾಗ ವಿತ್ ಕೋಮಾಬಿಲಿಟೀಸ್, ಅಂದರೆ ಅದು ಮತ್ತೇನಾದರೂ ಪ್ರಾಬ್ಲಮ್ಸ್ ಅಂದರೆ ಶುಗರು, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಯಾವುದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಟ್ಯಾಬ್ಲೆಟ್ಸಲ್ಲಿ ಅಷ್ಟು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ಆವಾಗ ನಾವು ಸರ್ಜರಿ ಇಂಡಿಕೇಟ್ ಮಾಡ್ತೀವಿ. ಅಥವಾ BMI 40ಕ್ಕಿಂತ ಜಾಸ್ತಿ ಇತ್ತು, ಆವಾಗ ಮಾರ್ಬಿಡ್ ಒಬೇಸ್ ಅಂತ ಹೇಳ್ತೇವೆ, ಆವಾಗ ನಾವು ಈ ಸರ್ಜರಿನ ಅಡ್ವೈಸ್ ಮಾಡ್ತೇವೆ. ಓಕೆ, ಇನ್ನು ಬಿರಿಯಾಟ್ರಿಕ್ ಸರ್ಜರಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ? ಬೆರಿಯಾಟ್ರಿಕ್ ಸರ್ಜರಿ ಈಗ ನಾವು ಇದು ಬೆರಿಯಾಟ್ರಿಕ್ ಸರ್ಜರಿ ಅಂದರೆ ಈಗ ನಾವು ಬೊಜ್ಜಿಗೆ ಮಾಡೋಂಥ ಸರ್ಜರಿಗೆ ಬೆರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೇವೆ. ಬೆರಿಯಾಟ್ರಿಕ್ ಸರ್ಜರಿ ಅಂದರೆ ಸ್ವಲ್ಪ ಜನಗಳಲ್ಲಿ ಇದು ಇದೆ ಹೆದರಿಕೆ, ಇದೆಲ್ಲ ಬೆರಿಯಾಟ್ರಿಕ್ ಸರ್ಜರಿ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ, ತುಂಬ ದೊಡ್ಡ ಸರ್ಜರಿ ಅಂತ. ಬಟ್ ಹಾಗಲ್ಲ, ಅದು ಇವಾಗಿನ ಕಾಲದಲ್ಲೆಲ್ಲ ಲ್ಯಾಪ್ರೋಸ್ಕೋಪಿಕಲ್ಲೇ ಮಾಡೋದು. ಲ್ಯಾಪ್ರೋಸ್ಕೋಪಿಕ್ ಅಂದರೆ ದುರ್ಬೀನಲ್ಲೇ ಮಾಡೋದು, ಆಯಿತಾ. ಚಿಕ್ಕ ಚಿಕ್ಕ ಪೋರ್ಟ್ಸ್ ಹಾಕಿ ಕ್ಯಾಮ್ರಾ ಒಳಗೆ ಹಾಕಿ ಲೈಟ್ ಹಾಕಿ ನೋಡಿ ಅದರಲ್ಲಿ ಮಾಡೋದು. ಈಗ ಹೇಗೆ ನಾರ್ಮಲ್ ಅದರ್ ಸರ್ಜರೀಸ್ ಮಾಡ್ತೀವೋ, ಈಗ ಗಾಲ್ಬರ್ಡರಿಗೆ ಪಿತ್ತಕೋಷ್ಟದ ಕಲ್ಲಾದರೆ ಇದು ಕೊಲಿಸಿಸ್ಟೆಕ್ಟಮಿ ಮಾಡ್ತೀವಿ, ಅಪೆಂಡಿಸೆಕ್ಟಮಿ ಆಪ್ರೇಷನ್ ಮಾಡ್ತೀವಿ, ಅವೆಲ್ಲ ಹರ್ನಿಯಾ ಆಪ್ರೇಷನ್ ಮಾಡ್ತೀವಿ, ಅವೆಲ್ಲ ಈ ಲ್ಯಾಪ್ರೋಸ್ಕೋಪಿಕಲ್ಲೇ ಮಾಡ್ತೀವಿ. ಅದೇ ಟೈಪೇ ಬೆರಿಯಾಟ್ರಿಕ್ ಸರ್ಜರಿನ ಲ್ಯಾಪ್ರೋಸ್ಕೋಪಿಕಲ್ಲೇ ಮಾಡೋದು. ಅದು ಕಾಂಪ್ಲಿಕೇಶನ್ಸು ಮುಂಚೆ ಇದ್ದಾಗಿಲ್ಲ, ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ. 1-2% ಕಾಂಪ್ಲಿಕೇಶನ್ಸ್ ಅಷ್ಟೇ ಇರುತ್ತೆ. ಆಮೇಲೆ ಮಾಡಿದ ಬೆನಿಫಿಟ್ಸು ಚೆನ್ನಾಗಿದೆ, ಬೇಗ ಎದ್ದು ಹೋಗ್ಬೋದು, ಮನೆಗೆ ಡಿಸ್ಚಾರ್ಜು ಬೇಗ ಮಾಡ್ಬೋದು, ಹಾಗೆ. ಓಕೆ ಡಾಕ್ಟರ್, ಇದರಿಂದ ಏನಾದರೂ ಮಿತ್ಸ್ ಏನಾದರೂ ಉಂಟಾ ಜನರಲ್ಲಿ ಸರ್ಜರಿಯ ಬಗ್ಗೆ? ಕೆಲವೊಂದಿಷ್ಟು ಮಿತ್ಸ್ ಇರ್ತದೆ. ಅದೇ ನಾನು ಆವಾಗಲೇ ಹೇಳಿದೆ, ಬೆರಿಯಾಟ್ರಿಕ್ ಸರ್ಜರಿ ಅಂದರೆ ತುಂಬ ಜನ ಹೆದರ್ಕೊಂತಾರೆ, ತುಂಬ ಜನ ಮಾಡ್ಸೋಕ್ಕೂ ಹೋಗಲ್ಲ. ಅದು ತುಂಬ ಜನ ಕೇಳು ಇರ್ತದೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದರಿಂದ ಇದಾಗುತ್ತೆ, ತುಂಬ ದೊಡ್ಡ ಸರ್ಜರಿ, ಅದರಿಂದ ಇಲ್ಲದೇ ಇರೋ ಪ್ರಾಬ್ಲಮ್ಸ್ ಜಾಸ್ತಿ ಅಂತ. ಹಾಗೇನಿಲ್ಲ, ಈಗ ಎಲ್ಲ ಸರ್ಜರಿಲೂ ಎಲ್ಲ ಕಾಂಪ್ಲಿಕೇಶನ್ಸು ಇರುತ್ತೆ. ಯಾವುದೇ ಸರ್ಜರಿ, ಚಿಕ್ಕ ಸರ್ಜರಿ ಮಾಡಿಸಿದ್ರು ಅದಕ್ಕೆ ಅದು ಕಾಂಪ್ಲಿಕೇಶನ್. ಹಾರ್ಟ್ ಅಟ್ಯಾಕು ಇವೆಲ್ಲ ಯಾವ ಸರ್ಜರಿ ಮಾಡಿಸಿದ್ರು ಇರುತ್ತೆ. ಬಟ್ ಎಲ್ಲ ಸರ್ಜರಿನೂ ನಾವು ಸುಮ್ಮನೆ ಮಾಡಲ್ಲ, ಮುಂಚೆನೇ ಇವ್ಯಾಲ್ಯೂಯೇಟ್ ಮಾಡಿ, ಅಂದರೆ ಪೇಷಂಟ್ ಫಿಟ್ ಇದ್ದಾರೋ ಅಥವಾ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾತ್ರ ಮಾಡ್ತೇವೆ. ಅದು ಮತ್ತು ನೆಸೆಸಿಟಿ ಇಂಡಿಕೇಷನ್ ಇದ್ದು ಮಾತ್ರ. ಅಂದರೆ ಮುಂಚೆ ಎಲ್ಲರಿಗೂ ಸರ್ಜರಿ ಅಂದರೆ ಟ್ರೀಟ್ಮೆಂಟ್ ಅಲ್ಲ, ಮುಂಚೆ ಡಯಟು ಮತ್ತು ಇದು ಕಂಟ್ರೋಲ್ ಮಾಡಿ ಫಿಸಿಕಲ್ ಆ್ಯಕ್ಟಿವ್ ಅದ್ರಲ್ಲಿ ಆಗಿಲ್ಲ ಅಂದರೆ ಮತ್ತು ಏನಾದರೂ ಕೋಮಾಬಿಲಿಟೀಸ್ ಇದ್ದರೆ ಮಾತ್ರ ಸರ್ಜಿಕಲ್ ಅಡ್ವೈಸ್ ಮಾಡೋದು. ಹಾಗೆ ಮುಂಚೆ ಇದ್ದಂಗೆ ಕಾಂಪ್ಲಿಕೇಶನ್ಸ್ 1-2 ಇರ್ತವೆ ಎಲ್ಲ ಸರ್ಜರಿ. ಇದರಲ್ಲೂ ಹಾಗೆ ಬ್ಲೀಡಿಂಗ್ ಆಗೋ ರಿಸ್ಕು, ಮತ್ತು ಲೀಕ್ ಆಗೋ ರಿಸ್ಕು, ಆಮೇಲೆ ಮುಂದೆ ಸ್ಟ್ರಕ್ಚರ್ ಆಗೋ ರಿಸ್ಕು, ಅವೆಲ್ಲ ಇರುತ್ತೆ. ಸೊ ಅವೆಲ್ಲ ಎಷ್ಟೊಂದು ಕೇಳಿದ್ರೆ 1-2% ಅಷ್ಟೇ, ಅದಕ್ಕಿಂತ ತುಂಬ ಜಾಸ್ತಿ ಇಲ್ಲ.
100 ಮಾಡಿದರೆ ಒಬ್ಬರಿಗೋ ಇಬ್ಬರಿಗೋ ಆಗುತ್ತೆ, ಬಟ್ ಬಾಕಿ ಎಲ್ಲ ಜನನು ಆರಾಮಾಗಿ ಹೋಗ್ತಾರೆ. ಮತ್ತು ಆದ್ರೂ ಅದಕ್ಕೂ ಟ್ರೀಟ್ಮೆಂಟು ಇದೆ ಆಯಿತಾ. ಮುಂಚೆ ಇದ್ದಂಗೆ ತುಂಬ ದೊಡ್ಡ ಇನ್ಸಿಷನ್ ಹಾಕಿ ಕೊಯ್ದು ಬಿಟ್ಟು ಮಾಡಬೇಕು ಅಂತಲೂ ಇಲ್ಲ. ಚಿಕ್ಕದು ಲ್ಯಾಪ್ರೋಸ್ಕೋಪ್ ಹಾಕಿ ಲೈಟ್ ಹಾಕಿ ಚಿಕ್ಕ ಚಿಕ್ಕ ಹೋಲ್ ಮಾಡಿ ಅದರಿಂದನೇ ಮಾಡಿ ಒಂದು ದಿವಸ ಮುಂಚೆ ಅಡ್ಮಿಟ್ ಮಾಡ್ತೇವೆ, ಆಪ್ರೇಷನ್ ಮಾಡ್ತೇವೆ, ನೆಕ್ಸ್ಟ್ ದಿವಸ ಚೆನ್ನಾಗಿದ್ದರೆ ಡಿಸ್ಚಾರ್ಜ್ ಮಾಡ್ತೇವೆ, ಡಿಪೆಂಡಿಂಗ್ ಆನ್ ದ ಪ್ರೊಸೀಜರ್, ವಿಚ್ ಪ್ರೊಸೀಜರ್ ಅಂತ. ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಡೇಸ್ ಏನು ಈ ಕಾಂಪ್ಲಿಕೇಶನ್ ಆಗಿಲ್ಲ ಅಂದರೆ 5 ದಿವಸ ಆದಮೇಲೆ ಡಿಸ್ಚಾರ್ಜ್ ಮಾಡ್ಬೋದು. ಓಕೆ. ಸೊ ಈ ಸರ್ಜರಿಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಉಂಟಾ ಅಂತ ಈಗ ನಾರ್ಮಲ್ ಈಗ ಕೇಳ್ತಾರೆ ಈಗ ಪೇಷಂಟ್ಗೆ. ಸೊ ನಿಮ್ಗೀಗ ಸರ್ಜರಿ ಮಾಡಬೇಕು ಅಂತ ಹೇಳಿದಾಗ ಕೆಲವೊಂದು ನಾರ್ಮಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಅದರಲ್ಲಿ ಇದೊಂದು ಕೇಳುವಂತ ಚಾನ್ಸಸ್ ಇರಬಹುದು. ಸರ್ಜರಿಯಿಂದ ಸೈಡ್ ಎಫೆಕ್ಟ್ಸ್ ಅಂತಲ್ಲ, ಕಾಂಪ್ಲಿಕೇಶನ್ಸ್ ಆಗ್ಬೋದು ಸರ್ಜರಿಯಿಂದ. ಎಲ್ಲ ಸರ್ಜರಿಗೂ ಕಾಂಪ್ಲಿಕೇಶನ್ ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ ಇರುತ್ತೆ. ಎಷ್ಟೇ ಇದಾದರೂ ಇದು ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ. ಬಟ್ ಇದಕ್ಕೊಂದಕ್ಕೆ ಅಂತಲೇ ಅಲ್ಲ, ಎಷ್ಟೊಂದು ಎಲ್ಲ ಸರ್ಜರಿಗೂ ಸೇಮ್ ಇದೇ ಕಾಂಪ್ಲಿಕೇಶನ್ಸೇ ಇರುತ್ತೆ. ಈಗ ಚಿಕ್ಕ ಸರ್ಜರಿ ಆಗಿ ಹರ್ನಿಯಾ ಮಾಡಿಸಿದ್ರು ಅದೇ ಕಾಂಪ್ಲಿಕೇಶನ್ಸು, ಆಮೇಲೆ ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿಸಿದ್ರು ಇದೇ ಸೇಮ್ ಕಾಂಪ್ಲಿಕೇಶನ್ಸ್. ಮುಂಚೆ ಇದು ಆಲ್ರೆಡಿ ಹೇಳಿದಾಗೆ ಒಬೇಸ್ ಪೇಷಂಟ್ಸಿಗೆ ಅವರೇ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಅವರಿಗೆ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತವೆ. ಮೆಂಟಲ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಮೆಡಿಕಲ್ ಪ್ರಾಬ್ಲಮ್ಸ್, ಡಯಾಬಿಟೀಸ್ ಅವೆಲ್ಲ. ಫಸ್ಟ್ ನಾವು ಪೇಷಂಟ್ ಬಂದ ತಕ್ಷಣ ಪೇಷಂಟನ್ನ ಫಸ್ಟ್ ನಾವು ಡಿವೈಡ್ ಮಾಡಿ ನೋಡಬೇಕಾಗುತ್ತೆ, ಅವರಿಗೆ ಯಾವ ಟ್ರೀಟ್ಮೆಂಟ್ ಸೂಕ್ತ ಅಂತ ಫಸ್ಟ್. ಆಮೇಲೆ ಅದ್ರ ಜೊತೆಗಿರೋ ಕೋಮಾರ್ಬಿಡಿಟೀಸ್ ಅಂದರೆ ಜೊತೆಗೆ ಯಾವ ಕಾಯಿಲೆಗಳಿದೆ ಅದು ಕಂಟ್ರೋಲಲ್ಲಿ ಇದೆಯಾ ಇಲ್ವೋ ಅದು ನೋಡಬೇಕಾಗುತ್ತೆ. ಅದು ಕಂಟ್ರೋಲ್ ಫಸ್ಟ್ ಅವನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ. ಆಮೇಲೆ ಇವ್ಯಾಲ್ಯೂಯೇಷನು ಮಾಡ್ತೀವಿ, ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನು. ಆಮೇಲೆ ಇವರು ಓಕೆ ಸೂಕ್ತ ಇದ್ದಾರೆ ಅಂತ ಮಾತ್ರ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಫಸ್ಟ್ ಕೌನ್ಸಿಲ್ ಮಾಡ್ತೀವಿ ಪೇಷಂಟ್ಸ್ ಜೊತೆಗೆ, ಅವ್ರ ಜೊತೆ ಮಾತಾಡ್ತೀವಿ, ಇದರಿಂದ ಹೇಗೆ ಯಾವ್ಯಾವುದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ, ಮತ್ತು ಇದು ಮಾಡಿದರೆ ನಿಮಗೆ ಎಷ್ಟು ಬೆನಿಫಿಟ್ಟು, ಇದು ಮಾಡಿದರೆ ಹೇಗೆ ಬೆನಿಫಿಟ್, ಇದು ಕಾಂಪ್ಲಿಕೇಶನ್ಸ್ ಏನು ಅಂತ. ಸರ್ಜರಿಗೆ ಕಾಂಪ್ಲಿಕೇಶನ್ಸ್ ಅಂತ ನೋಡಿದ್ರೆ ಈ ಸ್ಪೆಸಿಫಿಕ್ ಕೈಂಡ್ ಆಫ್ ಇದು ಬೆರಿಯಾಟ್ರಿಕ್ ಸರ್ಜರಿಗಾದರೆ ಅದೇ ಲೀಕ್ ಆಗ್ಬೋದು. ಅಂದರೆ ನಾವು ಅದನ್ನು ಆಪ್ರೇಷನ್ ಮಾಡಿ ಸ್ಟೇಪಲ್ಸ್ ಹಾಕಿ ಕಟ್ ಮಾಡಿ ಡಿವೈಡ್ ಮಾಡಿರ್ತೀವಿ, ಅಲ್ಲಿಂದ ಲೀಕ್ ಆಗ್ಬೋದು. ಅಥವಾ ಕಟ್ ಮಾಡಿದ ಜಾಗದಲ್ಲಿ ಬ್ಲೀಡಿಂಗ್ ಆಗ್ಬೋದು. ಅದು ಮತ್ತೆ ಮುಂದೆ ಹೋಗಿ ಅದು ಸ್ಟ್ರಿಕ್ಚರ್ ಅಂತ ಹೇಳ್ತೀವಿ, ಅಂದರೆ ಅದು ಟೈಟ್ ಆಗ್ಬೋದು. ಅಥವಾ ಅದಾದ ಮೇಲೆ ಸ್ವಲ್ಪ ಇದು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಬರ್ಬೋದು ಆಯಿತಾ, ವೈಟಮಿನ್ ಡೆಫಿಷಿಯನ್ಸೀಸು, ಕೆಲವೊಂದಿಷ್ಟು ಮಿನರಲ್ ಡೆಫಿಷಿಯನ್ಸೀಸು ಇವೆಲ್ಲ ಇರುತ್ತೆ. ಬಟ್ ಇವೆಲ್ಲ ಲಾಂಗ್ ಟರ್ಮಲ್ಲಿ ಇವು ಮಿನರಲ್ ಡೆಫಿಷಿಯನ್ಸಿ ಇವೆಲ್ಲ ಬರೋದು. ಅಕ್ಯೂಟ್ ಟೈಮಲ್ಲಿ ಇವು ಲೀಕು ಅವು ಮಾತ್ರ ಬರೋದು. ಸೊ ಒಂದು ಸತಿ ನೀವು ಕರೆಕ್ಟಾಗಿ ಆಗಿ ಒಳ್ಳೆಯ ಸೆಂಟ್ರಲ್ ಮಾಡಿಸಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸಲ್ಲಿ ಮಾಡಿಸಿದ್ರೆ ಅಂಥ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗೋಲ್ಲ. 1 to 2% ಕಾಂಪ್ಲಿಕೇಶನ್, ಅದು ಬಿಟ್ಟರೆ ಮತ್ತೆ ಜಾಸ್ತಿ ಇರೋಲ್ಲ. ಬಟ್ ಇದು ಒಂದು ಸತಿ ಈ ಟೈಪ್ ಸರ್ಜರಿ ಅಲ್ಲ, ಒಂದು ಸತಿ ಮಾಡಿದ್ವಿ ಮುಗೀತು, ಅದಾದಮೇಲೆ ಸರಿ ಹೋಗುತ್ತೆ, ಹಾಗಲ್ಲ ಇದು ಬೆರಿಯಾಟ್ರಿಕ್ ಸರ್ಜರಿ. ನೀವು ಕಂಟಿನ್ಯೂಸ್ ಫಾಲೋಅಪ್ಪಲ್ಲಿ ಇರಬೇಕು, ಸಪ್ಲಿಮೆಂಟ್ಸ್ ಡಾಕ್ಟ್ರಿಗೆ ತೋರಿಸ್ತಾ ಇರಬೇಕು, ಸಪ್ಲಿಮೆಂಟ್ಸ್ ತೊಗೊತಾ ಇರಬೇಕು. ಏನಾದರೂ ಪ್ರಾಬ್ಲಮ್ ಇದ್ರೂ ಮತ್ತೆ ಅದಕ್ಕೆ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಆಮೇಲೆ ಮತ್ತೆ ನೀವು ಅದೇ ಹ್ಯಾಬಿಟ್ ಮತ್ತು ಈಗ ಒಂದು ಸರ್ಜರಿ ಮಾಡಿಸಿದ್ವಿ, ವೆಯ್ಟ್ ಲಾಸ್ ಆಯಿತು, ಬಟ್ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋ ವೆಯ್ಟ್ ಲಾಸ್ನ ಮತ್ತು ಅದನ್ನು ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಇದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಅದಕ್ಕೋಸ್ಕರ ನೀವು ಮೋಟಿವೇಟೆಡ್ ಆಗಿದ್ದು ಡಾಕ್ಟರ್ಸ್ ಜೊತೆ ಕನ್ಸಲ್ಟೇಷನ್ ಇದ್ದರೆ ಒಳ್ಳೆಯದು. ಓಕೆ. ಹಾಗೆ ಯಾವ ಯಾವ ಟೈಪ್ ಸರ್ಜರಿಯನ್ನು ಮಾಡ್ತೀರಾ ಡಾಕ್ಟರ್? ಸರ್ಜರಿ ಹಾಗೆ ನೋಡಿದರೆ ನಾವು ಒಂದು ರಿಸ್ಟ್ರಿಕ್ಟಿವ್ ಪ್ರೊಸೀಜರ್ಸ್, ಒಂದು ಮಾಲ್ ಅಬ್ಸಾರ್ಪ್ಟಿವ್ ಪ್ರೊಸೀಜರ್ಸ್. ಅಂದರೆ ರಿಸ್ಟ್ರಿಕ್ಟಿವ್ ಅಂದರೆ ಯೂಶಲಿ ನಿಮಗೆ ಗೊತ್ತಿದ್ದಂಗೆ ಜಾಸ್ತಿ ತಿನ್ನೋದ್ರಿಂದ ಇದಾಗೋದು, ಬೊಜ್ಜು ಬರೋದು. ಸೊ ಅದು ನಾವು ತಿಂದೇ ಹಾಗೆ ಮಾಡಿದರೆ, ರಿಸ್ಟ್ರಿಕ್ಟ್ ಮಾಡಿದರೆ ಆವಾಗ ವೆಯ್ಟ್ ಗೇನ್ ಆಗೋದು ಕಡಿಮೆ ಆಗುತ್ತೆ. ಸೊ ರಿಸ್ಟ್ರಿಕ್ಟಿವ್ ಪ್ರೊಸೀಜರ್ಸ್ ಅಂತ ನೋಡಿದರೆ ಗ್ಯಾಸ್ಟ್ರಿಕ್ ಬ್ಯಾಂಡ್ ಅಂತ ಮುಂಚೆ ಮಾಡ್ತಿದ್ರು, ಈಗ ಬಂದು ಮಾಡಲ್ಲ ಜಾಸ್ತಿ. ಜಸ್ಟ್ ಅದು ಹೊಟ್ಟೆಗೆ ಒಂದು ಬ್ಯಾಂಡ್ ಹಾಕಿಬಿಟ್ಟಿರ್ತಾರೆ. ಸೊ ಅವಾಗ ನಾವು ಜಾಸ್ತಿ ತಿನ್ನೋಕೆ ಆಗಲ್ಲ, ಅದೊಂದು ಅಬ್ಸ್ಟ್ರಾಕ್ಟ್ ಮಾಡಿ. ಬಟ್ ಅದು ಕಾಂಪ್ಲಿಕೇಶನ್ಸ್ ಇತ್ತು, ಅದಕ್ಕೋಸ್ಕರ ಅದು ಕಡಿಮೆ ಮಾಡಿದ್ದೀವಿ. ಇವಾಗ ಅದಕ್ಕಿಂತ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಮಾಡ್ತೇವೆ. ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂದರೆ ಹೊಟ್ಟೆದು ಸ್ವಲ್ಪ ಪಾರ್ಟ್ನ ಕಟ್ ಮಾಡ್ತೇವೆ. ಸೊ ಆವಾಗ ಚಿಕ್ಕ ಒಂದು ಟ್ಯೂಬ್ ಟೈಪ್ ಆಗುತ್ತೆ, ಅದರ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಸೊ ಅದರಿಂದ ನೀವು ತಿನ್ನೋ ಇದನ್ನೇ ಕಮ್ಮಿ ಆಗುತ್ತೆ ಕೆಪಾಸಿಟಿ, ಅದರಿಂದ ನೀವು ವೆಯ್ಟ್ ಲಾಸ್ ಆಗ್ತದೆ. ಅದ್ರ ಜೊತೆಗೆ ಒಂದಿಷ್ಟು ಹಾರ್ಮೋನ್ ಸೆಕ್ರೆಟ್ ಆಗ್ತಿರ್ತವೆ ಹೊಟ್ಟೆಯಿಂದ. ಸೊ ಅದು ಡಿವೈಡ್ ಮಾಡಿದಾಗಿಂದ ಆ ಹಾರ್ಮೋನ್ ಸೆಕ್ರೇಷನ್ ಆಗೋದು ಕಮ್ಮಿ ಆಗುತ್ತೆ. ಸೊ ಅದು ನಿಮಗೆ ಆ್ಯಕ್ಟ್ ಮಾಡಿ ಸ್ವಲ್ಪ ಕಮ್ಮಿ ಇದನ್ನು ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ ಮಾಡುತ್ತೆ. ಮತ್ತು ಒಂದಿಷ್ಟು ಅಂದರೆ ಮಾಲ್ ಅಬ್ಸಾರ್ಪ್ಷನ್ ಅಂದರೆ ನೀವು ತಿಂದರೂ ಕೂಡ ಎಲ್ಲಿ ಅಬ್ಸಾರ್ಪ್ಷನ್ ಆಗಬೇಕು ಅದನ್ನ ಬೈಪಾಸ್ ಮಾಡಿಬಿಟ್ರೆ, ಎಲ್ಲಿ ಅಬ್ಸಾರ್ಪ್ಷನ್ ಆಗೋ ಇದಿರುತ್ತೆ ಅದನ್ನು ಬೈಪಾಸ್ ಮಾಡಿಬಿಟ್ರೆ ನಿಮಗೆ ಅಬ್ಸಾರ್ಬ್ ಆಗೋಲ್ಲ. ಸೊ ಅವಾಗ ಅಬ್ಸಾರ್ಪ್ಷನ್ ಆಗಲಿಲ್ಲ ಅಂದರೆ ನಿಮಗೆ ಅವಾಗ ಮತ್ತೆ ವೆಯ್ಟ್ ಗೇನ್ ಆಗೋಲ್ಲ. ಸೊ ಅದಕ್ಕೆ ನೋಡಿ RU-NY ಬೈಪಾಸ್ ಅಂತ ಮಾಡ್ತೇವೆ. ಅಂದರೆ ಹೊಟ್ಟೆ ಸ್ಟೊಮಕ್ನ ಚಿಕ್ಕದು ಮಾಡಿಬಿಟ್ಟು ಈ RU-NY ಬೈಪಾಸು ಅದು ಎರಡೂ ಆಗುತ್ತೆ. RU-NY ಬೈಪಾಸಲ್ಲಿ ರಿಸ್ಟ್ರಿಕ್ಟಿವ್ ಮತ್ತು ಮಾಲ್ ಅಬ್ಸಾರ್ಪ್ಟಿವ್ ಎರಡೂ ಆಗುತ್ತೆ. ಅಂದರೆ ಸ್ಟಮಕ್ನ ಚಿಕ್ಕ ಮಾಡಿಬಿಟ್ಟು ಚಿಕ್ಕ ಕರಳನ್ನು ತೊಗೊಂಡೋಗಿ ಆ ಹೊಟ್ಟೆಗೆ ಜಾಯಿನ್ ಮಾಡ್ತೀವಿ. ಆವಾಗ
ಎಲ್ಲಿ ನಮಗೆ ಫಸ್ಟ್ ಪಾರ್ಟ್ ಆಫ್ ದ ಇದರಲ್ಲಿ ಚಿಕ್ಕಗಳಲ್ಲಿ ಎಲ್ಲಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೋ ಅದನ್ನು ಬೈಪಾಸ್ ಮಾಡಿ ಡೈರೆಕ್ಟಾಗಿ ಡಿಸ್ಟೆಂಟ್ ಮಾಡಿ ಅಂದರೆ ಕೆಳಗಡೆ ಹೋಗಿ ಡೈರೆಕ್ಟಾಗಿ ಹೋಗೋ ಹಾಗೆ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಏನೇನು ಅಬ್ಸಾರ್ಬ್ ಆಗಬೇಕಾಗಿತ್ತು ಅದು ಅಬ್ಸಾರ್ಬ್ ಆಗಲ್ಲ. ಸೊ ಆವಾಗ ವೆಯ್ಟ್ ಲಾಸ್ ಆಗುತ್ತೆ. ಈಗ ಕೆಲವರು ಡಯಟ್ ಬಟ್ ನಾನು ಇಷ್ಟೆಲ್ಲ ಹೇಳಿದ್ದು ಇದು ಯಾವುದೋ ತುಂಬ ಹೆದರ್ಸೋಕ್ಕಲ್ಲ. ಅದು ತುಂಬ ಜನ ಇಷ್ಟೆಲ್ಲ ಮಾಡ್ತಾರೆ ಅಂತ ಹೆದರ್ಕೋಬಾರ್ದು. ಅದು ಲ್ಯಾಪ್ರೋಸ್ಕೋಪಿಕಲ್ಲೇ ಮಾಡ್ಬೋದು ಇವೆಲ್ಲ ಮಾಡಿ ಚಿಕ್ಕ ಇನ್ಸಿಷನ್ ಒಂದೊಂದು ಸೆಂಟಿಮೀಟರ್ಸ್ ಒಂದು 4-5 ಹೋಲ್ ಮಾಡಿ ಅದರಲ್ಲೇ ಮಾಡಿ ಮುಗಿಸ್ಬೋದು ಇವೆಲ್ಲ. ಓಕೆ ಡಾಕ್ಟರ್, ಈಗ ಡಯಟ್ ಮಾಡ್ತಾರೆ ಕೆಲವರು, ಮತ್ತೆ ಕೆಲವರು ಬೊಜ್ಜನ್ನ ಕರಗಿಸ್ಲಿಕ್ಕೂ ಕೂಡ ಮಾಡ್ತಾರೆ. ಸೊ ಡಯಟ್ ಬಗ್ಗೆನೇ ನೀವು ಹೇಳೋದಾದ್ರೆ? ಡಯೆಟ್ಟು ನೋಡಿ, ಡಯೆಟ್ಟು ಒಳ್ಳೆಯದು. ನಾನು ಅದೇ ಹೇಳಿದ, ಎಲ್ಲರಿಗೂ ಸರ್ಜರಿ ಎಲ್ಲದಕ್ಕೂ ಇದು ಆಗಲ್ಲ. ಸೊ ಎಲ್ಲರಿಗೂ ಅವ್ರವ್ರದ್ದೇ ಆದ ಇವು ಇರ್ತದೆ. ಡಯೆಟ್ ನಿಮಗೆ ಒಂದು 5 to 10% ವರೆಗೂ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಎಕ್ಸೆಸ್ ವೆಯ್ಟ್ ಇದ್ದರೆ ಅದನ್ನು ಕನ್ವೆ ಮಾಡ್ಬೋದು. ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡಿದರೆ ಇನ್ನೊಂದು 5% ಆ್ಯಡ್ ಆಗಿ ಒಂದು 10 to 15% ವೆಯ್ಟ್ ರಿಡಕ್ಷನ್ ನೀವು ಮಾಡ್ಬೋದು. ಎಕ್ಸೆಸ್ ವೆಯ್ಟ್ ಏನಿರುತ್ತೋ ಅದನ್ನು ರಿಲೈಸ್ ಮಾಡ್ಬೋದು. ಡಯೆಟ್ಟು ಈಗ ತುಂಬ ಟೈಪ್ ಡಯೆಟ್ ಬಂದಿದ್ದಾವೆ. ಕೀಟೋ ಡಯೆಟ್ ಅಂತ ಇದೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಇದೆ, ತುಂಬ ಡಯೆಟ್ಸ್ ಇದ್ದಾವೆ. ನಾವು ಮೇನ್ಲಿ ನೋಡ್ತಾ ಇರೋದು ಏನಂದರೆ, ನಮಗೆ ಬೇಕಾಗಿ ಕಾರಣ ಫ್ಯಾಟ್ ಜಾಸ್ತಿ ಬರಲಿಕ್ಕೆ ಕಾರಣ ಏನಂದರೆ, ನಾವು ಊಟದಲ್ಲಿ ಏನಿರುತ್ತೆ, ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ, ಒಂದು ಪ್ರೋಟೀನ್ ಇರುತ್ತೆ, ಇನ್ನೊಂದು ಫ್ಯಾಟ್ ಇರುತ್ತೆ. ಮೇನ್ಲಿ ಪ್ರೋಟೀನಿಂದ ಜಾಸ್ತಿ ತೊಗೊಂಡ್ರೆ ನಿಮಗೆ ಪ್ರೋಟೀನಿಂದ ಸಡನ್ನಾಗಿ ಜಾಸ್ತಿ ಆಗೋಲ್ಲ. ಬಟ್ ಕಾರ್ಬೋಹೈಡ್ರೇಟು ಫ್ಯಾಟು ಜಾಸ್ತಿ ಇದ್ದರೆ ಅದೆಲ್ಲ ಕನ್ವರ್ಟ್ ಆಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಬಾಡಿಯಲ್ಲಿ ಇದು ಜಾಸ್ತಿ ಆಗುತ್ತೆ. ಫ್ಯಾಟಿ ಇದು ಜಾಸ್ತಿ ಆಗುತ್ತೆ, ಬೊಜ್ಜು ಬರಲಿಕ್ಕೆ ಕಾರಣ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಇಂಟೆನ್ಷನ್ ಡಯಟಲ್ಲಿ ಏನಿರುತ್ತೆ ಅಂದರೆ, ಇದು ಕಾರ್ಬೋಹೈಡ್ರೇಟ್ ಕಂಟೆಂಟ್ನ ಕಡಿಮೆ ಮಾಡೋದು. ಅಂದರೆ ಕೆಲವು ರಿಕ್ವೈರ್ಮೆಂಟ್ ನಮ್ಗೆ ಏನಿರುತ್ತೋ ಅದರ ಡೆಫಿಸಿಟ್, ಆರ್ಟಿಫಿಷಿಯಲಿ ಡೆಫಿಸಿಟ್ ಕ್ರಿಯೇಟ್ ಮಾಡಿ. ಅಂದರೆ ಈಗ ನಿಮಗೊಂದು 2,000 ಕಿಲೋ ಕ್ಯಾಲರಿ ಡೈಲಿ ರಿಕ್ವೈರ್ಮೆಂಟ್ ಇದ್ದರೆ, ನಾವೊಂದು 500-600 ಅದನ್ನು ಕಡಿಮೆ ಮಾಡಿಬಿಟ್ಟು 1,200 ಕ್ಯಾಲರೀಸ್ ಅಷ್ಟೇ ಕೊಟ್ಟು ಡೈಲಿ. ಸೊ ಕ್ಯಾಲರಿ ರಿಕ್ವೈರ್ಮೆಂಟ್ ಅಂದರೆ ಕಡಿಮೆ ಕೊಟ್ಟಾಗ ಆವಾಗ ನಾವು ಇಂಟೇಕ್ ಕಡಿಮೆ ಆಗುತ್ತೆ, ಆವಾಗ ಅದು ಕನ್ವರ್ಷನ್ ಆಗಿ ಫ್ಯಾಟ್ ಆಗೋದು ಕಡಿಮೆ ಆಗುತ್ತೆ. ಸೊ ಅದು ಮೇನ್ ಇಂಟೆನ್ಷನ್. ಸೊ ಹಾಗೆ ನೀವು ಮನೆಯಲ್ಲೇ ಮಾಡ್ಬೋದು. ನೀವು ಕಾನ್ಷಿಯಸ್ ಆಗಿ ನಿಮ್ಗೆ ಗೊತ್ತಿದ್ದು ನಾವು ಏನೇನು ತಿಂತೀವಿ ಅದರಲ್ಲಿ ಎಷ್ಟೆಷ್ಟು ಕ್ಯಾಲರಿ ಇದೆ ಅಂತ ಗೊತ್ತಿದ್ದು ಅದನ್ನ ನೀವು ನಿಮ್ಮಿಂದ ನೀವೇ ಎಜುಕೇಟೆಡ್ ಇದ್ದರೆ ಕಡಿಮೆ ಮಾಡ್ಕೊಂಡ್ರೆ, ಅಂದರೆ ನಾರ್ಮಲ್ ಕ್ಯಾಲರೀಸ್ನ ಕಾರ್ಬೋಹೈಡ್ರೇಟ್ ಫುಡ್ನ ಕಡಿಮೆ ಮಾಡ್ತಾ ಹೋದರೆ ಆವಾಗ ನಿಮಗೆ ಇದು ಅದೇ ಡಯಟ್ ಆಗುತ್ತೆ. ಇಲ್ಲ ಅಂದರೆ ಪ್ರೊಫೆಷ್ನಲ್ ಡಯಟಿಷಿಯನ್ ಮೀಟ್ ಆಗಿ ಅದನ್ನು ಕೆಲವು ನಿಮ್ಮದೇ ಪ್ಲ್ಯಾನ್ ಮಾಡಿಸಿ ಅದ್ರ ಪ್ರಕಾರ ತೊಗೊಂಡು ಅದನ್ನು ಮಾಡ್ಬೋದು. ಓಕೆ, ಈಗ ಡಾಕ್ಟರ್ ಅವ್ರು ಹೇಳ್ತಾರೆ ಸರ್ಜರಿ ಬೇಡ ನನಗೆ, ಸರ್ಜರಿ ಬಿಟ್ಟು ಬೇರೆ ಏನಾದರೂ ಆಪ್ಷನ್ಸ್ ಉಂಟಾ ಅಂತ ಹೇಳಿ. ಸೊ ಆ ಟೈಮಲ್ಲಿ ಅವ್ರಿಗೆ ಬೇರೆ ಏನಾದರೂ ಆಪ್ಷನ್ಸ್ ಕೊಡ್ತೀರಾ ನೀವು? ಹಾಂ, ಇದೆ ನೋಡಿ. ಈಗ ಸರ್ಜರಿ ಮಾಡೋಕ್ಕೆ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಒನ್ ಆಫ್ ದ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ. ಇಲ್ಲಾಂದರೆ ಯೂಶ್ವಲಿ ಡಯಟ್ ಕಂಟ್ರೋಲು ಅಥವಾ ಮೆಡಿಸಿನ್ಸಲ್ಲಿ ತೊಗೋಬೋದು. ಬಟ್ ಮೆಡಿಸಿನ್ಸ್ನ ಹೇಳಿದಾಗೆ ತುಂಬ ಲಾಂಗ್ ಟರ್ಮ್ ಅದನ್ನ ತೊಗೊಳಿಕ್ಕಾಗಲ್ಲ, ಅದು ಸೈಡ್ ಎಫೆಕ್ಟ್ಸ್ ತುಂಬ ಇದೆ ಮೆಡಿಸಿನ್ಸ್. ಸೊ ಒಂದು ಹಂತದವರೆಗೂ ತೊಗೋಬೋದು, ಆಮೇಲೆ ಕಷ್ಟ. ಸೊ ಅದು ಬಿಟ್ಟುಬಿಟ್ರೆ ನೆಕ್ಸ್ಟ್ ಬರೋದೇ ಬಯಾಟ್ರಿಕ್ ಸರ್ಜರಿ. ಇತ್ತೀಚೆಗೆ ಹೀಗೆ ತುಂಬ ಜನ ಮಾಡಿಸ್ತಾ ಇರೋದಕ್ಕೂ ಹೆದರಿಕೆಗೋಸ್ಕರ ಇದಕ್ಕೋಸ್ಕರನೂ. ಬಟ್ ಈ ಸರ್ಜರಿ ತುಂಬ ಒಂದು 40-50 ವರ್ಷದಿಂದ ಇದೆ. ಬಟ್ ಇಂಡಿಯಾದಲ್ಲಿ ಒಂದು 20-30 ವರ್ಷದಿಂದ ಫೇಮಸ್ ಆಗ್ತಾಯಿದೆ, ತುಂಬ ಕಾಮನ್ ಆಗಿಯೂ ಮಾಡ್ತಾರೆ. ಅದು ಇದನ್ನು ಸರ್ಜರಿ ಇನ್ನೂ ಹೆದರಿಕೆ ಇರೋದ್ರಿಂದ ಅದು ಬಿಟ್ಟು ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಅಂತ ಬಂದಿದ್ದಾವೆ. ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಅಂದರೆ ಜಸ್ಟ್ ಎಂಡೋಸ್ಕೋಪಿ ಮುಖಾಂತರ ನೀವು ಇದನ್ನು ಬೆರಿಯಾಟ್ರಿಕ್ ಪ್ರೊಸೀಜರ್ ಮಾಡಿಬಿಟ್ಟು ಅದನ್ನ ನಿಮ್ಮ ಸ್ಟಮಕ್ ಕೆಪಾಸಿಟಿನ ಕಡಿಮೆ ಮಾಡಿ ಅಥವಾ ನೀವು ತಿನ್ನೋ ಇದನ್ನು ಕಡಿಮೆ ಮಾಡಿ. ಲೈಕ್ ಈಗ ನೋಡಿದರೆ ಬಲೂನ್ ಅಂತ ಬರುತ್ತೆ, ಎಂಡೋಸ್ಕೋಪಿಕ್ ಬಲೂನ್ ಅಂತ, ಆಯಿತಾ? ಅದು ಜಸ್ಟ್ ಒಂದು ಎಂಡೋಸ್ಕೋಪ್ ಮಾಡಿಬಿಟ್ಟು ಅದರೊಳಗೆ ಒಂದು ಬಲೂನ್ ಇರುತ್ತೆ ಆರ್ಟಿಫಿಷಿಯಲ್, ಅದರೊಳಗೆ ಹೊಟ್ಟೆ ಒಳಗೆ ಫಿಕ್ಸ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಹೊಟ್ಟೆ ಕ್ಯಾವಿಟಿನ ಬಲೂನ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಅದು ಆಕ್ಯುಪೈ ಮಾಡ್ಕೊಂಡಾಗ ನೀವು ಸ್ವಲ್ಪ ತಿಂದಾಗ ಹೊಟ್ಟೆ ತುಂಬಿದಾಗೆ ಅನಿಸುತ್ತೆ. ಸೊ ಆವಾಗ ಇಂಡೈರೆಕ್ಟ್ ನಿಮ್ಗೆ ವೇಟ್ ಗೇನ್ ಆಗೋದು ಕಡಿಮೆ ಆಗುತ್ತೆ. ಅದು ಬಟ್ ಅದು ಸಮ್ ಪೀರಿಯಡ್ವರೆಗೂ ಒಂದು 5 ತಿಂಗಳು 6 ತಿಂಗಳವರೆಗೂ ಇಡಬೇಕು. ಆಮೇಲೆ ಅದು ತನ್ನಷ್ಟಕ್ಕೆ ತಾನೇ ಡಿಸಾಲ್ವ್ ಆಗಿ ಹೋಗುತ್ತೆ, ಇಲ್ಲ ನೀವು ತೆಗಿಬೇಕಾಗುತ್ತೆ. ಸೊ ಅದು ಒಂದು ಆಯಿತಾ. ಅಥವಾ ಸ್ವಾಲೋ ಬಲೂನ್ ಅಂತಲೂ ಬರುತ್ತೆ. ಅಂದರೆ ಜಸ್ಟ್ ನೀವು ಒಂದು ಬಲೂನ್ ಟೈಪ್ ಇರುತ್ತೆ, ಒಂದು ಪಿಲ್ ಟೈಪ್ ಇರುತ್ತೆ, ದೊಡ್ಡ ಪಿಲ್ ಇರುತ್ತೆ, ಅದನ್ನು ಬಾಯಲ್ಲಿ ಹಾಕಿ ಸ್ವಾಲೋ ಮಾಡಿದ್ಮೇಲೆ ಅದಕ್ಕೆ ಮತ್ತೆ ನೀವು ಒಂದು ಕೊಟ್ಟ ಸಲೈನೋ ಅಥವಾ ಅದು ಇಂಗ್ರೀಡಿಯೆಂಟ್ ಇರುತ್ತೆ, ಅದು ಇಂಜೆಕ್ಟ್ ಮಾಡಿದರೆ ಅದು ಬಲೂನ್ ಹೊಟ್ಟೆ ಒಳಗೆ ದೊಡ್ಡದಾಗಿ ಅದು ನಿಮ್ಗೆ ಆಕ್ಯುಪೈ ಮಾಡಿ ಹೊಟ್ಟೆನ ಸೈಜ್ ಕಡಿಮೆ ಮಾಡುತ್ತೆ. ಅದು ಸ್ವಾಲೋ ಬಲೂನ್ ಅಂತ ಹೇಳ್ತೇವೆ. ಎಂಡೋಸ್ಕೋಪಿಕ್ ಮತ್ತು ಗ್ಯಾಸ್ಟ್ರೋಪ್ಲಾಸ್ಟಿ ಅಂತ ಮಾಡ್ತಾರೆ. ಅಂದರೆ ನಾವು ಹೇಗೆ ಹೊರಗಡೆಯಿಂದ ಕಟ್ ಮಾಡಿ ಕೆಪಾಸಿಟಿ ಕಡಿಮೆ ಮಾಡ್ತೀವೋ ಹಾಗೆ ಎಂಡೋಸ್ಕೋಪಿ ಮುಖಾಂತರ ಒಳಗಡೆಯಿಂದನೇ ಸೂಚರ್ ಮಾಡಿ ಅದು ಸ್ಟೊಮಕ್ನ ಕಾಂಟ್ರಾಕ್ಟ್ ಮಾಡೋಂಗೆ ಮಾಡ್ತಾರೆ. ಸೊ ಅವೆಲ್ಲ ತುಂಬ ಪ್ರೊಸೀಜರ್ಸ್ ಇದೆ. ಬಟ್ ಇವೆಲ್ಲ ತುಂಬ ಇವು ಅಡ್ವಾನ್ಸ್ಡ್ ಇವೆಲ್ಲ ಕಡೆನೂ ಇವು ಆಗಲ್ಲ, ಎಲ್ಲರಿಗೂ ಆಗಲ್ಲ. ವೆಸ್ಟರ್ನ್ ಕಂಟ್ರೀಸಲ್ಲಿದೆ, ಇಂಡಿಯಾನಲ್ಲೂ ಸ್ವಲ್ಪ ಸೆಂಟರ್ಸಲ್ಲಿದೆ, ಅದು ಒಳ್ಳೊಳ್ಳೆ ಸೆಂಟರ್ಸಲ್ಲಿ ಇರುತ್ತೆ ಇದೆಲ್ಲ.
ಹಾಗೆ ಡಾಕ್ಟರ್, ನೀವು ಬೊಜ್ಜು ಬರಲಿಕ್ಕೆ ಒಂದು ಅನುವಂಶೀಯ ಒಂದು ಕಾರಣನೂ ಕೂಡ ಇದೆ ಅಂತ ಹೇಳಿದ್ರಿ, ಮತ್ತೆ ಇನ್ನು ಬೇರೆ ಕಾರಣಗಳಿಂದನೂ ಕೂಡ ಬೊಜ್ಜು ಬರ್ತದೆ ಅಂತ ಆಲ್ರೆಡಿ ನೀವು ಹೇಳಿದ್ರಿ. ಸೊ ಇದು ಬರದಂತೆ ನಾವೇನಾದ್ರೂ ಪ್ರಿಕಾಷನ್ಸ್ ತಗೊಳ್ಬಹುದಾ ಅಂತ? ಸೊ ಅನುವಂಶಿಕವಾಗಿ ಬಂದ್ರೆ ಅದು ಆಲ್ರೆಡಿ ಬಂದಿರ್ತದೆ, ಅಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ. ಸೊ ಅದು ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಕಾರಣದಿಂದ ಬರ್ತದೆ ಅಂತ ನಮ್ಗೆ ಗೊತ್ತಿರ್ತದೆ. ಅದೇ ಬೊಜ್ಜು ಬರದೆ ಹಾಗೆ ನೋಡ್ಕೊಳ್ಳೋದೇ ಒಳ್ಳೆಯದು ಆಯಿತಾ. ಈಗ ಮುಂಚಿನ ಇದ್ದಾಗ ಹೇಗೆಂದರೆ ಏನಾದರೂ ಕಾಯಿಲೆ ಇದ್ದು ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇತ್ತು. ಹಾಗಲ್ಲ ಈಗ ನಾವು ಏನೋ ನಿಮಗೆ ಬಂದರೆ ಬೊಜ್ಜು ಬಂದ ತಕ್ಷಣ ನಾನು ವ್ಯಾಯಾಮ ಮಾಡ್ತೀನಿ, ಕಡಿಮೆ ಮಾಡ್ತೀನಿ ವೇಟು, ಆಮೇಲೆ ಡಯಟ್ ಮಾಡ್ತೀನಿ ಅನ್ನೋದಕ್ಕಿಂತ ಅದು ಬರದೇ ಇರೋ ಹಾಗೆ, ಅದಕ್ಕೆ ಒನ್ ಆಫ್ ದ ಮೇಜರ್ ಕಾರಣ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಾನು ಹೇಳಿದ ಹಾಗೆ. ಅದು ಲೈಫ್ ಸ್ಟೈಲ್ ತುಂಬ ನಾವು ಸ್ಟ್ರೆಸ್ ಲೈಫಲ್ಲಿ ತುಂಬ ಏನೇನೋ ತಿಂತಾ ಇರ್ತೀವಿ, ಜಂಕ್ ಫುಡ್ಸ್ ತಿಂತಾ ಇರ್ತೀವಿ, ಎಕ್ಸಸೈಸ್ ಮಾಡಲ್ಲ. ಸೊ ಅದನ್ನೆಲ್ಲ ನೀವು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿಬಿಟ್ಟು ನಿಮ್ಮ ಲೈಫ್ ಸ್ಟೈಲ ನೀವೇ ಮಾಡಿಫೈ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಊಟ, ಟೈಮ್ ಸರಿಯಾಗಿ ಊಟ, ಹೆಲ್ತಿ ಫುಡ್ಡು, ಆದಮೇಲೆ ಈಗ 3 ಇವು ಇದ್ದಾವೆ ವೈಟ್ ಪಾಯ್ಸನ್ಸ್ ಅಂತ ಹೇಳ್ತೀವಿ ನಾವು. 3 ವೈಟ್ ಪಾಯ್ಸನ್ಸ್ ಒಂದು ವೈಟ್ ರೈಸು ಅಂತ, ಮತ್ತು ಶುಗರು ಅಥವಾ ಮೈದಾ. ಸೊ ಇವೆಲ್ಲವೂ ಏನಂದರೆ ನಿಮಗೆ ಬೊಜ್ಜು ಕಾರಣ ಮಾಡಲಿಕ್ಕೆ, ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಕಾರಣ ಮಾತ್ರ. ಸೊ ಇವನ್ನ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಇವನ್ನೆಲ್ಲ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆದಮೇಲೆ ಎಕ್ಸಸೈಸ್ ಮಾಡಬೇಕು ಅಂತಿಲ್ಲ, ಮುಂಚೆಯಿಂದನೇ ಎಕ್ಸಸೈಸ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ. ಸೊ ಅದು ನೀವು ಕರೆಕ್ಟಾಗಿ ಇಟ್ಕೊಂಡು ರಿಗರಸ್ ಎಕ್ಸಸೈಸ್ ಅಟ್ ಡೈಲಿ 1 hour, ಅಟ್ಲೀಸ್ಟ್ 30 hours ಬ್ರಿಸ್ಕ್ ವಾಕಿಂಗ್ ಅವೆಲ್ಲ ಮಾಡ್ತಾಯಿದ್ರೆ ಇದು ಪ್ರಿಕಾಷನ್ ನೀವು ಬೊಜ್ಜು ಬರದೇ ಹಾಗೆ ತಡಿಬೋದು. ಓಕೆ, ಈಗ ಸರ್ಜರಿ ಆದಮೇಲೆ ಅವರಿಗೆ ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಗ್ತದೆ, ಮತ್ತು ಅವರು ಫಾಲೋ ಅಪ್ಗೆ ಎಷ್ಟು ದಿನಕ್ಕೊಮ್ಮೆ ಹಾಸ್ಪಿಟ್ಲಿಗೆ ಬರಬೇಕು? ಸರ್ಜರಿ ಆದಮೇಲೆ ಯೂಶ್ವಲಿ ಲ್ಯಾಪ್ರೋಸ್ಕೋಪಿಕಲಿ ಮಾಡೋದ್ರಿಂದ ನೋವು ತುಂಬ ಜಾಸ್ತಿ ಇರಲ್ಲ, ಆಮೇಲೆ ರಿಕವರಿನೂ ತುಂಬ ಫಾಸ್ಟ್ ಆಗೋದು ಬೇಗನೆ. ನಾವು ಯೂಶ್ವಲಿ ಈಗ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ, ಲ್ಯಾಪ್ರೋಸ್ಕೋಪಿಕ್ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಮಾಡಿದರೆ ನಾವು 1 ದಿವಸ ಮುಂಚೆ ಅಡ್ಮಿಟ್ ಮಾಡ್ತೇವೆ, ಆಮೇಲೆ ಸರ್ಜರಿ ಮಾಡ್ತೇವೆ, ಅವತ್ತೇ ಸಾಯಂಕಾಲ ನಡೆಸ್ತೇವೆ. ನೆಕ್ಸ್ಟ್ ದಿವಸನೇ ಲೀಕ್ ಟೆಸ್ಟ್ ಅಂತ ಒಂದು ಮಾಡ್ತೇವೆ. ಅದು ಮಾಡಿಬಿಟ್ಟು ಏನು ತೊಂದರೆ ಇಲ್ಲ ಅಂದರೆ ಇದು ಫೀಡಿಂಗು ಸ್ಟಾರ್ಟ್ ಮಾಡಿಬಿಟ್ಟು ಅದೊಂದು ಮುಂಚೆನೇ ಅವರಿಗೆ ಹೇಳಿಕೊಟ್ಟಿರ್ತೇವೆ, ಲಿಕ್ವಿಡ್ಸಲ್ಲೇ ತೊಗೋಬೇಕು ಅದು ಅಂತ. ಮುಂಚೆನೇ ಒಂದು 15 ದಿವಸ ನಾವು ಟ್ರೈನಿಂಗ್ ಕೊಟ್ಟಿರ್ತೇವೆ ಪ್ರಿಪೇರ್ ಮಾಡಬೇಕಾದ್ರೆ. ಸೊ ಅದನ್ನು ನೆಕ್ಸ್ಟ್ ದಿವಸ ಕೊಟ್ಬಿಟ್ಟು ಅವ್ರು ತೊಗೊತಾ ಇದ್ದರೆ ಎಲ್ಲ ಕಂಫರ್ಟಬಲ್ ಆಗಿದೆ, ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ದಿವಸ ಬಿಟ್ಟು ಡಿಸ್ಚಾರ್ಜ್ ಮಾಡ್ಬೋದು. ಬೇರೆ ಇದು ರೂಎನ್ವೈ ಗ್ಯಾಸ್ಟ್ರಿಕ್ ಬೈಪಾಸ್ ಅವೆಲ್ಲ ಮಾಡಿದರೆ ಒಂದು 5 days ಒಳಗೆ ಡಿಸ್ಚಾರ್ಜ್, ನಾರ್ಮಲ್ ಕೋರ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಇಷ್ಟೇ ಒಂದು 3 ರಿಂದ 4 ದಿವಸ ಒಳಗೆ ಡಿಸ್ಚಾರ್ಜ್ ಮಾಡ್ಬೋದು. ಮತ್ತು ಅದು ನಾವು ಮುಂಚೆನೇ ಹೇಳಿದಾಗೆ ಇದೊಂಥರ ಸರ್ಜರಿ ಮಾಡಿದ್ವಿ ಮುಗೀತು ಡಿಸೀಸ್ ಆಯಿತು ಹಾಗಂತಲ್ಲ. ಇದು ನೀವು ಕಂಟಿನ್ಯೂಸ್ ಫಾಲೋ ಅಪ್ಪಲ್ಲಿ ಇರಬೇಕು. ಯಾಕಂದರೆ ತುಂಬ ಮಿನರಲ್ ಡೆಫಿಷಿಯನ್ಸೀಸು, ವೈಟಮಿನ್ ಡೆಫಿಷಿಯನ್ಸಿ ಎಲ್ಲ ಆಗುತ್ತೆ. ಅದರಿಂದ ತುಂಬ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಅವಾಗ ಬಂದು ಬ್ಲಡ್ ಟೆಸ್ಟ್ ಮಾಡಿಸಿ ನಮ್ಮ ಜೊತೆ, ಮತ್ತು ಅವೇನೋ ಸಪ್ಲಿಮೆಂಟ್ಸ್ ಇದಾವೋ ಅದು ಇದು ವೈಟಮಿನ್ ಡೆಫಿಷಿಯನ್ಸಿಗೆ ಅವೆಲ್ಲ ತೊಗೊತಾ ಇರಬೇಕಾಗುತ್ತೆ. ಆಮೇಲೆ ಅದು ಹೇಗೆ ವೇಟ್ ಗೇನ್ ಆಗ್ತಾ ಇದೆ ಇಲ್ಲ ಅಂತ ಅದನ್ನು ನೋಡಬೇಕಾಗುತ್ತೆ. ಯೂಶ್ವಲಿ ನೀವು ಏನಾಗುತ್ತೆ, ಒಂದು ಚಿಕ್ಕ ಟ್ಯೂಬ್ ಇದ್ದಾಗಿರುತ್ತೆ ಹೊಟ್ಟೆ, ನೀವು ಮುಂಚೆ ಸ್ಟಾರ್ಟಿಂಗಲ್ಲಿ ಕಡಿಮೆ ತಿಂತಾ ಇರುತ್ತೆ, ಆಮೇಲೆ ಏನು ಮಾಡ್ತೀವಿ ತಿಂತಾ ಆಮೇಲೆ ಮತ್ತೆ ದೊಡ್ಡದಾಗ್ತಾ ಹೋಗುತ್ತೆ, ನೀವು ಇನ್ನೂ ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅವಾಗ ಮೀಟ್ ಮಾಡಿ ಎಲ್ಲ ಬೇರೆ ಜೊತೆ ಬೇರೆ ಸರ್ಜರಿ ಮೀಟ್ ಮಾಡಿ ಮೋಟಿವೇಟೆಡ್ ಆಗಿದ್ದು ಎಕ್ಸಸೈಸು ಮತ್ತು ನಿಮ್ಮ ಡಯಟ್ ಹ್ಯಾಬಿಟ್ಸ್ನ ಅದೇ ಟೈಪ್ ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಇದು ಡ್ರಿಂಕ್ಸ್ ಮಾಡಿದರೆ ಹೊಟ್ಟೆ ಬರ್ತದ ಆ ವ್ಯಕ್ತಿಗೆ ಅಂತ? ಡ್ರಿಂಕ್ಸ್ ಅದೇ ಹೇಳಿದ್ನಲ್ಲ, ಡ್ರಿಂಕ್ಸು, ಸ್ಮೋಕಿಂಗು, ಇದು ನಾವು ಅನ್ಹೆಲ್ತಿ ಫುಡ್ಸು, ಜಂಕ್ ಫುಡ್ಸು ಇವೆಲ್ಲದು ನಿಮಗೆ ಫ್ಯಾಟ್ ಅಕ್ಯುಮುಲೇಷನ್ಗೆ ಕಾರಣ ಆಗಿ ಹೊಟ್ಟೆ ಬರೋದು, ಬೊಜ್ಜು ಬರೋದು ಆಗುತ್ತೆ. ಓಕೆ, ಈಗ ಯಾರಿಗೆ ಒಬೆಸಿಟಿ ಇರ್ತದೆ ಸೊ ಅವರ ಕುತ್ತಿಗೆ ಕಪ್ಪಾಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಕುತ್ತಿಗೆ ಕಪ್ಪಾಗ್ತದೆ ಡಾಕ್ಟರ್? ಹೌದು, ಒಬೆಸಿಟಿಯಲ್ಲಿ ಅಂದೇನಾಗುತ್ತೆ, ಕಾರ್ಟಿಸಾಲ್ಸ್ ನಮ್ಮ ಹಾರ್ಮೋನ್ಸ್ ಇರ್ತವೆ, ಅವು ಜಾಸ್ತಿ ಆದಾಗ ಅವು ಜಾಸ್ತಿ ಆದಾಗ ನಮಗೆ ಕುತ್ತಿಗೆ ಎಲ್ಲ ಕಪ್ಪಾಗುತ್ತೆ. ನೆಗ್ಲಿಕೆನ್ಸ್ ಅಂತ ನಾವು ಹೇಳ್ತೇವೆ ಮೆಡಿಕಲ್ ಟೈಮಲ್ಲಿ. ಸೊ ಅದು ಕಪ್ಪಾಗುತ್ತೆ. ಅದು ಕೆಲವಿಷ್ಟು ಮಂದಿ ಸುಮ್ಮನೆ ಕಪ್ಪಾಗ್ತದೆ ಅಂತ ಏನೋ ಮೆಡಿಕೇಶನ್ ಫೇರ್ ಆ್ಯಂಡ್ ಲವ್ಲಿ ಅಥವಾ ಹಚ್ಚಿ ಇದು ಮಾಡೋದು, ಬಟ್ ಅದಲ್ಲ, ಅದು ಯೂಶ್ವಲಿ ಅದು ಒಂದು ಮೆಡಿಕಲ್ ಇದು ಕಾಸು. ಸೊ ಅದನ್ನ ನಾವು ಕಂಟ್ರೋಲ್ ಮಾಡಿದರೆ ಇದು ಕಂಟ್ರೋಲ್ ಆಗುತ್ತೆ. ಓಕೆ, ಇನ್ನು ಮೆನ್ ಆ್ಯಂಡ್ ವುಮೆನ್ಗೆ ನಾವು ಕಂಪೇರ್ ಮಾಡಿದರೆ ಸೊ ಯಾರಲ್ಲಿ ಜಾಸ್ತಿಯಾಗಿ ಬೊಜ್ಜು ಇರ್ತದೆ? ಯೂಶ್ವಲಿ ಈ ನೋಡಿದಾಗ ಈಗ ಮುಂಚೆ ಎಲ್ಲ ಸ್ಟಡಿ ಮಾಡಿದ್ದು ಇದರಲ್ಲೆಲ್ಲ ನೋಡಿದರೆ ವುಮೆನಿಗೆ ಜಾಸ್ತಿ 40% ವುಮೆನಲ್ಲಿ ಬೊಜ್ಜು ಇರುತ್ತೆ. ಇಂಡಿಯನ್ ಏಜಲ್ಲಿ ಸಿನೇರಿಯಲ್ಲಿ ನೋಡಿದರೆ ಅದೊಂದು 25% ಮೆನ್ನಲ್ಲಿ ಇದು ಒಬೆಸಿಟಿ ಇದೆ. ಸೊ ವುಮೆನಲ್ಲಿ ಸ್ವಲ್ಪ ಜಾಸ್ತಿ. ಓಕೆ, ಹಾಗೆ ಡಾಕ್ಟರ್ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ತಿಳಿಸ್ಕೊಡೋದಾದರೆ ಆ್ಯಂಡ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ? ನಮ್ಮ ಡಿಪಾರ್ಟ್ಮೆಂಟು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಂತ. ಇದು ಹೊಟ್ಟೆ, ಕರಳು, ಜಠರ ಮತ್ತು ಲಿವರ್ ಇದೆಲ್ಲ ಪ್ರಾಬ್ಲಮಿಗೂ ನಾವು ಸಂಬಂಧಪಟ್ಟಾಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ಸರ್ಜಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಡಿಪಾರ್ಟ್ಮೆಂಟು ಸ್ವಲ್ಪ ಅಡ್ವಾನ್ಸ್ ಸರ್ಜರಿ ಆದಮೇಲೆ, ಅಡ್ವಾನ್ಸ್ ಜನರಲ್ ಸರ್ಜರಿ ಆದಮೇಲೆ ನಾವು ಸರ್ಜಿಕಲ್ ಗ್ಯಾಸ್ಟ್ರೋ ಅಂತ ಮಾಡೋದು.
ಸೊ ನಾವು ಯೂಶ್ವಲಿ ಪಿತ್ತಕೋಶದ ಪ್ರಾಬ್ಲಮ್ಸು, ಲಿವರ್ ಪ್ರಾಬ್ಲಮ್ಸು, ಹೊಟ್ಟೆ ಪ್ರಾಬ್ಲಮ್ಸು ಅಥವಾ ಕರಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸು ಅದನ್ನೆಲ್ಲ ನಾವು ಡೀಲ್ ಮಾಡ್ತೇವೆ. ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ಸು ಅದಕ್ಕೆಲ್ಲ ಸರ್ಜರೀಸು, ಅದು ಹೀಗೆ ಬೇರಿಯಾಟ್ರಿಕ್ ಸರ್ಜರೀಸು, ಆಮೇಲೆ ಪಿತ್ತಕೋಶ ಕಲ್ಲಿಗೆ ಟ್ರೀಟ್ಮೆಂಟು, ಲಿವರಲ್ಲಿ ಟ್ಯೂಮರ್, ಸೊ ಇದಕ್ಕೆಲ್ಲ ನಾವು ಮಾಡ್ತೀವಿ. ಅವೆಲ್ಲ ಯೂಶ್ವಲಿ ನಾವು ಅಡ್ವಾನ್ಸ್ ಪ್ರೊಸೀಜರ್ಸ್ ಲೈಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸು ಅಂದರೆ ದುರ್ಬೀನಲ್ಲೇ ಮಾಡೋದು, ಅದನ್ನೆಲ್ಲ ಮಾಡ್ತೇವೆ. ಇನ್ನು ಡಾಕ್ಟರ್, ಕೊನೆಯದಾಗಿ ಈ ಟಾಪಿಕ್ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಟಾಪಿಕ್ ಬಗ್ಗೆ ನೋಡಿ, ಬೊಜ್ಜು ಇವಾಗೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಅದು ಕಾಮನ್ ಆಗಿರೋದ್ರಿಂದ ನಾನು ಹೇಗೆ ಅಂದ್ಕೊಂಡಿದ್ದೆ, ಅದಿದೆ ನನಗೊಬ್ಬರಿಗೆಲ್ಲ ಎಲ್ಲರಿಗೂ ಇರುತ್ತೆ ಬಿಡಿ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಸೊ ಅದು ಹಾಗೆ ನಿರ್ಲಕ್ಷ್ಯ ವಹಿಸೋದು ಬೇಡ. ಅದರಿಂದ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ. ನಿಮ್ಮ ಲೈಫ್ ಸ್ಪ್ಯಾನೇ ಕಡಿಮೆ ಆಗುತ್ತೆ ಎಷ್ಟೊಂದು ಬೇರೆ ರೋಗ ಬಂದು. ಮತ್ತು ಅದು ಬೊಜ್ಜಿಗೆ ಕರೆಕ್ಟ್ ಟೈಮಿಗೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ, ಪ್ರೊಫೆಷನಲ್ ಹತ್ರ ಮಾತಾಡಿ ನೀವು ಕೌನ್ಸಿಲ್ ಮಾಡಿ ಅದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೆ ಹಾಗೆಯೇ ಕಂಟ್ರೋಲು ಮಾಡ್ಬೋದು. ಡಯಟ್ ಮಾಡ್ತಿದ್ರೆ ಅಪ್ಪಿ ಅದಕ್ಕಿಂತಲೂ ಜಾಸ್ತಿ ಇದು ಕಂಟ್ರೋಲ್ ಆಗಿಲ್ಲ ಅಂದರೆ ಬೇರಿಯಾಟ್ರಿಕ್ ಸರ್ಜರಿ ಅಂತ ಒಂದು ಆಪ್ಷನ್ ಇದೆ. ಜನಗಳಿಗೆ ಗೊತ್ತಿರಬೇಕು. ಒಳ್ಳೆಯ ಸೆಂಟ್ರಲ್ಲಿ ಒಳ್ಳೆ ಇದರಲ್ಲಿ ಮಾಡಿದರೆ, ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಮಾಡಿದರೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಆಮೇಲೆ ಅದರಿಂದ ತುಂಬ ನಿಮ್ಮದು ಅದರ್ ಡಿಸೀಸ್, ಶುಗರು, BP ಅವೆಲ್ಲ ಕಂಟ್ರೋಲು ಮಾಡ್ಬೋದು. ಆಯಿತಾ? ಸೊ ಅದು ಒಂದು ಹಾಗೇನೋ ಇತ್ತು ಅಂದರೆ ಪ್ರೊಫೆಷ್ನಲ್ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಸ್ ಮಾಡೋದು ಒಳ್ಳೆಯದು. ಎಸ್ ಡಾಕ್ಟರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಬೊಜ್ಜು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನಮ್ಮ ವ್ಯೂವರ್ಸ್ಗೆ ನೀಡಿದರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ದೈಜಿ ವರ್ಡ್ ಇದಕ್ಕೂ ನಾನು ತುಂಬ ಧನ್ಯವಾದಗಳು. ನಮ್ಮನ್ನು ಕರೆದು ಮಾತಾಡಿದ್ದು ಮತ್ತು ಜನಗಳಿಗೆ ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ನಮಗೆ ಅನುವು ಮಾಡಿಕೊಡ್ತಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಡ್ 24/7.